ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ದುರಹಂಕಾರನಾಶಾಯ ಆವಿರ್ಭವತಿ ದೈವಿಕಂ ಕ್ರಿಮಿಕೀಟಾದಿರೂಪೇಣ ಕಲ್ಕಿಯರಾಗಮನಂ ಸದಾ. God will come to nature in any form to eliminate the arrogance of human being. God may come in any form like transmissible diseases through insects, animal, or any being in Kalki avatar. ದುರಹಂಕಾರ ನಾಶಾಯ, ಜನರ ದುರಹಂಕಾರವನ್ನು ನಾಶ ಮಾಡಲು ಆವಿರ್ಭವತಿ ದೈವಿಕಂ ದೇವರು ಬಂದು ನಿಲ್ಲುತ್ತಾನೆ. ಯಾವ ರೂಪದಲ್ಲಿ? ಕ್ರಿಮಿಕೀಟಾದಿ ರೂಪೇಣ, ಕ್ರಿಮಿಕೀಟಗಳ ರೂಪದಲ್ಲಿ, ಸಾಂಕ್ರಾಮಿಕ ರೋಗದ ರೂಪದಲ್ಲಿ ಕಲ್ಕಿಯ ಆಗಮನ ಆಗುತ್ತದೆ. ಕಲ್ಕಿಯ ಆಗಮನ ಸದಾ. ಅನ್ನಂಚ ಸಕಲಂ ಖಾತ್ವ ಕರೋತಿ ವ್ಯಾಪ್ತ ಭೋಜನಂ ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. What we eat everything and waste our food, this over wastage will again escort to the shortage of food in the near future. ಅನ್ನಂಚ ಸಕಲಂ ಖಾತ್ವ, ಅನ್ನವೆಲ್ಲವನ್ನೂ ತಿಂದು, ಕರೋತಿ ವ್ಯರ್ಥ ಭೋಜನ, ಹೆಚ್ಚಾಗುವಷ್ಟು ಭೋಜನ ಅಂತಂದ್ರೆ ವಾಂತಿ ಬರುವಷ್ಟು ತಿಂತಾರೆ ಜನಗಳು. ತದೇವ ಅನ್ನನಾಶಾಯ, ಇದೇ ದುರಹಂಕಾರ, ಇದೇ ದುರಾಸೆಯೇ ಒಂದು ದಿವಸ ಅನ್ನದ ಕೊರತೆಗೆ ಕಾರಣವಾಗುತ್ತದೆ. ತದೇವ ಅನ್ನನಾಶಾಯ ಕಾರಣಂ ಭವತಿ ನಿಶ್ಚಿತಂ. ಪತನಂ ಪ್ರತಿದರಂ ತತ್ರ ಹಸ್ತಮಸ್ತಂಗತೆ ಸತಿ ಕಮಲೇ ಕಮಲೋತ್ಪತ್ತಿ ಮೋದಿ ಚಂದ್ರಮಿವಾಂಬಸ. Even the sun sets down, the sunset no doubt leads to darkness, but we should not worry. It gives rise to another moon which spreads enchantment. ಪತನಂ ಪ್ರತಿದಲಂ ತರ್ಥ, ಎಲ್ಲ ದಳಗಳು, ಎಲ್ಲ ಎಲೆಗಳು ಉದುರಿದರು, ಹಸ್ತಮಸ್ತಂಗತೆ ತಸಿ, ಎಲ್ಲ ಹಸ್ತಂಗತವಾದರೂ, ಕಮಲೇ ಕಮಲೋತ್ಪತ್ತಿ, ಕತ್ತಲೆಯಲ್ಲಿ ಬೆಳಕು ಕಾಣುತ್ತದೆ. ಚಂದ್ರ ಆಕಾಶದಲ್ಲಿ, ಸೂರ್ಯ ಮುಳುಗಿದರೂ ಚಂದ್ರ ಹುಟ್ಟುತ್ತಾನೆ. ಚಂದ್ರಮಿವಾಂಬಸ, ಚಂದ್ರನಂತೆ ಇನ್ನೊಬ್ಬ ಅನೇಕರು ಸತ್ತರೂ ಕೂಡ, ಅನೇಕ ಸಮಸ್ಯೆಗಳಿದ್ರೂ ಕೂಡ ಒಂದು ಹೊಸ ಸಮಸ್ಯೆಗಳ ಮಧ್ಯೆ ಒಂದು ಹೊಸ ಅಲೆ ಬರುವಂತೆ ಕತ್ತಲಲ್ಲೂ ಚಂದ್ರ ಹುಟ್ಟಿ ಬೆಳಗುತ್ತಾನೆ ಎಂದರ್ಥ. ದೀಪಪಂಕ್ತಿ ಸದಾ ಶಾಂತಿ, ದೀಪಪಂಕ್ತಿ ಸದಾ ಶಾಂತಿ, ಸ್ವಕುಟುಂಬಾದಿ ಸಂಭ್ರಮ, ನಶ್ಯಂತಿ ಕ್ರಿಮಿಕೀಟಾದಿ ಆರೋಗ್ಯಂ ಉನ್ನತೋನ್ನತಿಂ. Line of oil light is delighting the entire family. In addition to the same light will kill the insects and raises the health which is the wealth. ದೀಪ, ಎಣ್ಣೆಯ ದೀಪ ಹಚ್ಚುವುದರಿಂದ ಮನೆಯಲ್ಲಿ ಸದಾ ಶಾಂತಿ ಇರುತ್ತದೆ. ಮತ್ತೆ ಸ್ವಕುಟುಂಬಾದಿ ಸಂಭ್ರಮ, ಇಡೀ ಕುಟುಂಬವು ಎಣ್ಣೆಯ ದೀಪದ ಮಧ್ಯದಲ್ಲಿ ಸಂತೋಷವಾಗಿರಲು ಸಾಧ್ಯ. ಇದರಿಂದ ಸಂತೋಷವಾಗುವುದರ ಜೊತೆಗೆ ನಶ್ಯಂತಿ ಕ್ರಿಮಿಕೀಟಾದಿ, ಸುತ್ತಮುತ್ತ ಎಲ್ಲ ಕ್ರಿಮಿಕೀಟಗಳನ್ನ ಬೆಳಕು ಕತ್ತಲೆಯಲ್ಲಿ ಎಡಕೊಡುತ್ತೆ. ಆ ಮೂಲಕ ಕ್ರಿಮಿಕೀಟಗಳ ನಾಶವೂ ಆಗುತ್ತದೆ. ಇದರಿಂದ ಆರೋಗ್ಯ ಉಂಟಾಗಿ ಉನ್ನತೋನ್ನತಿಯೂ ಸಾಧ್ಯ. ಆದ್ದರಿಂದ ಜ್ಯೋತಿ ಬೆಳಗುತ್ತಿದೆ, ಪರಂಜ್ಯೋತಿ ಬೆಳಗುತ್ತಿದೆ. ಜ್ಯೋತಿಯನ್ನ ಬೆಳಗಿಸುವುದು ಅತ್ಯುತ್ತಮ, ಆರೋಗ್ಯಕ್ಕೂ ಉತ್ತಮ, ಮನೆಯಲ್ಲಿ ಸಮಾಧಾನಕ್ಕೂ ಉತ್ತಮ. ಕಾರ್ಯಂ ವದತಿ ಕಲ್ಯಾಣಿ ಸಾ ಸ್ವಯಂ ನ ಕರಿಷ್ಯತಿ. ಮಹಾಸವೇತನ ಸಂದರ್ಭೆ ಅಗ್ರೇ ತಿಷ್ಠತಿ ಯಾಚಿಕಾ. ಕಲ್ಯಾಣಿ is very good in passing the responsibilities to others without doing herself, but she will stand first for salary in the end of the month. ಕಾರ್ಯಂ ವದತಿ ಕಲ್ಯಾಣಿ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಾರೆ ಮಹಾತಾಯಿ.
ಸಾ ಸ್ವಯಂ ನ ಕರಿಷ್ಯತಿ, ಅವಳಾಗಿ ಯಾವ ಕೆಲಸನೂ ಮಾಡೋದಿಲ್ಲ. ಅವರಿಗೆ ಮಾತ್ರ ಬೇರೆಯವರಿಗೆ ಹೇಳೋದಕ್ಕೆ ನಂಬರ್ 1 ಬಿಟ್ರೆ ತಮ್ಮ ಒಂದ್ ಕೆಲಸನೂ ಅವಳು ಮಾಡೋದಿಲ್ಲ. ಆದರೆ ಮಾಸ ವೇತನ ಸಂದರ್ಭ, ತಿಂಗಳ ಸಂಬಳ ಬರುವ ಸಂದರ್ಭದಲ್ಲಿ ಎಲ್ಲರಿಗಿಂತ ಮೊದಲು ಬಂದು ನಿಲ್ಲುತ್ತಾಳೆ ಮಹಾತಾಯಿ. ಯಕೃತೆ ಶ್ರದ್ಧೆಯ ಕರ್ಮಂ ಕಾರ್ಯಂ ಭವತಿ ನಿಶ್ಚಿತಂ, ಯನ್ನ ಕೃತೆ ಕರ್ತವ್ಯಂ ಅಧಿಕಾರೇ ಪ್ರಭಾವತಿ. One who is dedicated to duty will face lots of impediments and so does the work sincerely. Those who are lethargic will manipulate more than dedication to duty. They are busy in manipulating than the dedication to duty. ಯಕೃತೆ ಶ್ರದ್ಧೆಯ ಕರ್ಮಂ, ಯಾರು ಶ್ರದ್ಧೆಯಿಂದ ತನ್ನ ಕಾರ್ಯವನ್ನು ಕೆಲಸವನ್ನು ಮಾಡುತ್ತಾನೆಯೋ ಅವನ ಕೆಲಸ ಆಗುತ್ತದೆ. ಅದು ತುಂಬಾ ಕಷ್ಟಪಟ್ಟು ಮಾಡುತ್ತಾನೆ, ನಿಶ್ಚಯವಾಗಿಯೂ ಕೆಲಸವನ್ನು ಪೂರೈಸುತ್ತಾನೆ. ಆದರೆ ಎನ್ನ ಕೃತೆ ಕರ್ತವ್ಯಂ, ಯಾವ ವ್ಯಕ್ತಿ ಕೆಲಸವನ್ನೇ ಮಾಡುವುದಿಲ್ಲವೋ ಸೋಂಬೇರಿಯಾಗಿರುತ್ತಾನೋ ಅವನು ಕೆಲಸ ಮಾಡುವುದನ್ನು ಬಿಟ್ಟು ಅಧಿಕಾರದ ಮೂಲಕ ಅವರಿವರ ಇನ್ಫ್ಲೂಯೆನ್ಸ್ ಮಾಡುವುದರಲ್ಲಿ ಮಗ್ನನಾಗಿ ತನ್ನ ಕೆಲಸವನ್ನು ಮಾಡಿಸಿಕೊಳ್ಳುತ್ತಾನೆ. ತನ್ನ ಕೆಲಸವನ್ನೇ ಮಾಡದೆ ಬರೀ ಮಾತುಕತೆಯಲ್ಲಿ, ಮೋಸದಲ್ಲಿ, ಮಿಸ್ಲೀಡಿಂಗ್, ಮ್ಯಾನಿಪ್ಯುಲೇಟಿಂಗ್ ಮಾಡಿ ಜನರನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾನೆ, ಅಧಿಕಾರವನ್ನು ಮ್ಯಾನಿಪ್ಯುಲೇಟ್ ಮಾಡ್ತಾನೆ. ತನ್ನ ಕೆಲಸವನ್ನು ಮಾಡದೆ ಸಮಾಜವನ್ನೇ ಹಾಳು ಮಾಡುತ್ತಾನೆ. ಆಲಸ್ಯಂ ಅವಿನಾಭಾವಂ ಕರ್ತವ್ಯಂ ನೈವ ಫಲತಿ ಪರಂ ಮಾಸಿಕಾದಾಯೇ ಅಗ್ರೇ ತಿಷ್ಠತ್ ಅಗೌರವೇ. Due to laziness, we are lethargic to do the duties, but the same person won't hesitate to get salary shamelessly. They get the salary without any hesitation. ಆಲಸ್ಯಂ ಅವಿನಾಭಾವಂ, ಅವನು ಹುಟ್ಟೇ ಆಲಸ್ಯ. ಅವಿನಾಭಾವ ಸಂಬಂಧವನ್ನು ಹೊಂದಿದಂತಹ ಆಲಸಿಗೆ ಅವನಿಗೆಲ್ಲಿ ಕರ್ತವ್ಯ ಮಾಡಕ್ಕಾಗತ್ತೆ? ನೈವ ಪಾಲತಿ ಮಾಡುವುದೇ ಇಲ್ಲ. ಪರಂ, ಆದರೆ ಮಾಸಿಕ ಆದಾಯ, ತಿಂಗಳ ಆದಾಯ ಬರುವಾಗ, ಸಂಬಳ ಬರುವಾಗ ಅಗ್ರೇ ತಿಷ್ಠತ್ಯ ಗೌರವೇ, ಮುಂದೆ ಬಂದು ನಿಂತುಕೊಳ್ಳುತ್ತಾನೆ ಸಂಬಳ ಕೊಡುವಂತ. ಮಾನ ಮರ್ಯಾದೆಯೆಲ್ಲ ಬಿಟ್ಟುಕೊಂಡು ಕರ್ತವ್ಯ ಮಾಡೋದ್ರಲ್ಲಿ ಯಾವುದೂ ಇಲ್ಲ, ಸಂಬಳ ತಗೊಳ್ಳೋದಲ್ಲಿ ಮುಂದಾಗಿ ನಿಂತಿರುತ್ತಾನೆ. ಕಾರ್ಯೇಶು ಸಕಲಾಲಸ್ಯಂ ದುರ್ವಿದ್ಯಾಂ ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ ದುರ್ಮಾರ್ಗೇ ವಿನಿಯುಜ್ಯತೆ. ಕರ್ಮೇಶದ ಸಕಲ ಆಲಸ್ಯಂ, ಕೆಲಸ ಮಾಡುವಂತಂದ್ರೆ ಸೋಂಬೇರಿನ ಶುದ್ಧ ಸೋಂಬೇರಿ, ಯಾವ ಕೆಲಸನ ಮಾಡಲ್ಲ. ದುರ್ವಿದ್ಯಾಂ ಬೋಧ ಸಾಧನಂ, ಅವನು ಇರುವಂತಹ ಕೆಟ್ಟ ವಿದ್ಯೆ ಬರೀ ಹರಿಕತೆ ಮಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ. ಬೋಧ ಸಾಧನಂ ಸತ್ಸಂಗೇ ಲಬ್ಧ ವಿದ್ಯಾಪಿ, ಒಳ್ಳೆಯ ಗುರುಗಳಿಂದ ಪಾಠ ಕಲಿತಿದ್ರು ಕೂಡ, ಸತ್ಸಂಗದಿಂದ ವಿದ್ಯೆ ಬಂದಿದ್ರು ಕೂಡ ದುರ್ಮಾರ್ಗೇ ವಿನಿಯುಜ್ಯತೆ, ಕೆಟ್ಟ ದಾರಿಯಲ್ಲಿ ಅದನ್ನ ಉಪಯೋಗಿಸುತ್ತಾರೆ. ಲೇಜಿ ಇನ್ ಡ್ಯೂಟಿ ಅಂಡ್ ಲರ್ನ್ ಬ್ಯಾಡ್ ಸ್ಕಿಲ್. Even the good education will be destroyed in reality due to bad circle. ದುರಾಗ್ರಹೇ ಪ್ರಚೋದಂತೆ ಸತಾಮಪಿ ಚ ಸಂತತಂ ಸುಜನಂ ದುರ್ಜನಂ ಕೃತ್ವ ದುಷ್ಟೋ ನಾಶಯತಿ ಸತಾಂ. Idiot will instigate the noble persons to kill others. Converting the good into bad is a real attitude of corrupted mind. ದುರಾಗ್ರಹೇ ಪ್ರಚೋದಂತಿ, ದುರಾಗ್ರಹ ಪೀಡಿತರಾಗಿ ಪ್ರಚೋದನೆ ಮಾಡುತ್ತಾರೆ. ಸತಾಮಪಿ ಚ ಸಂತತಂ, ಒಳ್ಳೆಯವ್ರನ್ನು ಕೂಡ ಯಾವ ನಿನ್ಗೇನ್ ಬರುತ್ತೆ, ಹೇಗ್ ಮಾಡ್ತಿ ಸಂದರ್ಭ, ನಿನ್ಗೆ ಕೊಂಡ್ಕೊಡ್ತಾಳೆ ಚೊಂಬ್ಕೊಡ್ತಾಳೆ ಅಂತ ಹೇಳಿ ನಿನಗೆ ಕೆಟ್ಟ ಬುದ್ಧಿಯನ್ನ ಒಳ್ಳೆಯವರು ಕೆಲಸ ಮಾಡೋವರೆಗೂ ಬಿಡೋದಿಲ್ಲ, ತಾವು ಮಾಡೋದಿಲ್ಲ. ಸುಜನಂ ದುರ್ಜನಂ ಕೃತ್ವ, ಒಳ್ಳೆಯವರನ್ನು ಕೆಟ್ಟ ಜನನನ್ನಾಗಿ ಮಾಡಿ ದುಷ್ಟೋ ನಾಶಯತಿ ಸತಾಂ, ದುಷ್ಟರು ಒಳ್ಳೆಯವರನ್ನ ನಾಶ ಮಾಡಿಬಿಡುತ್ತಾರೆ. ಧರ್ಮಂ ಸನಾತನಮಿದಂ ರಕ್ಷಿತಂ ಬಾಹ್ಯ ಪೀಡೆಯ ಸ್ವಜನೇನೈವ ದೌರ್ಭಾಗ್ಯಂ ಶಿರಕೇಶೇನ ಪೀಡಿತಂ. Sanatana is our evergreen religion which is protected by
foreign invaders from a long time. We can fight with the external evils, but what about the internal troubles? Like hair growing, which is the waste of our body, is sometimes problem to the head. ಧರ್ಮಂ ಸನಾತನಮಿದಂ, ಇದು ಸನಾತನ ಧರ್ಮ. ರಕ್ಷಿತಂ ಬಾಹ್ಯಪೀಡೆಯ, ಅನೇಕ ಜನರ ಇನ್ವೇಡರ್ಗಳಿಂದ ರಕ್ಷಿಸಲ್ಪಟ್ಟ ಒಂದು ಧರ್ಮವಾಗಿದೆ. ಆದರೆ ಸ್ವಜನೇನೈವ ದೌರ್ಭಾಗ್ಯಂ, ಇನ್ನು ದೊಡ್ಡ ದೌರ್ಭಾಗ್ಯ ಅಂತಂದ್ರೆ ಹೊರಗಡೆಯವ್ರನ್ನೆಲ್ಲ ನಾವು ಓಡಿಸಿದೀವಿ, ಆದ್ರೆ ಒಳಗಡೆಯವ್ರದ್ದೇ ದೊಡ್ಡ ಸಮಸ್ಯೆ. ಸ್ವಜನೇನೈವ ದೌರ್ಭಾಗ್ಯಂ, ದೌರ್ಭಾಗ್ಯ ಇರೋದೇ ನಮ್ಮ ಸ್ವಜನರಿಂದ. ಶಿರಃ ಕೇಶೇನ ಪೀಡಿತಂ, ಕೇಶ ತಲೆಗೆ ಬೇಕು, ಆದರೆ ಅದು ಒಮ್ಮೊಮ್ಮೆ ಉದ್ದ ಬೆಳೆದು ಕಟ್ ಮಾಡಿಸೋ ತನಕ ತಲೆ ಕೆಟ್ಟು ಹೋಗುತ್ತೆ. ಶಿರಃ ಕೇಶೇನ ಪೀಡಿತಂ, ಕೇಶ ನಮ್ಮ ದೇಹದ ವೇಸ್ಟ್. ಬೆವರು ಹೇಗೆ ವೇಸ್ಟ್ ಹಾಗೆ ತಲೆ ಕೂದಲು ವೇಸ್ಟ್. ಆದರೆ ಅದು ದೇಹಕ್ಕೂ ಕೆಲವು ಸಲ ಹಾಗಂತ ಬಿಡೋದಕ್ಕೂ ಆಗೋದಿಲ್ಲ, ಇಟ್ಕೊಳ್ಳೋದಕ್ಕೂ ಆಗೋದಿಲ್ಲ. ಶಿರಃ ಕೇಶೇನ ಪೀಡಿತಂ, ಅವುಗಳಿದ್ರೆ ತುಪ್ಪ ಹಾಳಾಗುತ್ತದೆ, ನುಂಗಿದರೆ ಗಂಟಲು ಸುಡುತ್ತದೆ. ಇದು ನಮ್ಮ ಸನಾತನ ಧರ್ಮದ ದೌರ್ಭಾಗ್ಯ. ಅಶ್ರದ್ಧೇನಾರ್ಜಿತಂ ವಿದ್ಯಾ ದುರ್ಮಾರ್ಗೇ ವಿನಿಯುಜ್ಯತೆ, ಸನಾಶಯತಿ ಸದ್ಧರ್ಮಂ ನಿಸ್ತೇಜಯತಿ ವೈಭವಂ. If education is not earned with dedication, it will be certainly misused. It will destroy the culture, name and fame and distinction of a country. ಅಶ್ರದ್ಧೇನಾರ್ಜಿತಂ ವಿದ್ಯಾ, ಶ್ರದ್ಧೆ ಇಲ್ಲದೆ ಕಲಿತಂತಹ ವಿದ್ಯೆ, ಕೇವಲ ನೋಡುಗರಿಗಾಗಿ ಕಲಿತಂತಹ ವಿದ್ಯೆ ದುರ್ಮಾರ್ಗೇ ವಿನಿಯುಜ್ಯತೆ, ಅದು ಕೆಟ್ಟ ದಾರಿಯಲ್ಲಿಯೇ ಉಪಯೋಗಿಸಲ್ಪಡುತ್ತದೆ. ಸ ನಾಶಯತಿ ಸದ್ಧರ್ಮ, ಅವನು ತನ್ನ ಕರ್ತವ್ಯವನ್ನು ಧರ್ಮವನ್ನು ಮರೆತು ಎಲ್ಲವನ್ನೂ ನಾಶ ಮಾಡುತ್ತಾನೆ. ಮತ್ತು ಹಿಂದಿನ ಕಷ್ಟ ಸುಖ ತ್ಯಾಗದ ಎಲ್ಲ ಬಲಿದಾನಗಳನ್ನು ಕೂಡ ನಾಶ ಮಾಡಿ ನಿಸ್ತೇಜ ಮಾಡಿ ದೇಶವನ್ನು ಹೀನಾಯ ಸ್ಥಿತಿಗೆ ತಂದು ವೈಭವವನ್ನೆಲ್ಲ ಹಾಳು ಮಾಡಿ ನಿಸ್ತೇಜಯತಿ ವೈಭವಂ, ವೈಭವವನ್ನೆಲ್ಲ ತೇಜವೇ ಇಲ್ಲದಂತೆ ಮಾಡಿ ಬಿಡುತ್ತಾನೆ. ಧರ್ಮ ನಾಶಂ ದುಷ್ಟಾನಾಂ ದಂಡನೀಯಂ ಸುಸಾಂಘಿಕೈ, ಅನ್ಯಥಾ ಸತ್ಕೃತಂ ಹಂತಿ ಸನಾತನ ಪರಂಪರಾಂ. He should be punished by the society who destroy the culture of this country. Otherwise, they will damage the convention and circumstances of this country. ಧರ್ಮ ನಾಶನ ದುಷ್ಟಾನಾಂ, ಧರ್ಮವನ್ನು ನಾಶ ಮಾಡುವ ದುಷ್ಟರನ್ನು ಸಾಂಘಿಕೈ ಸುಸಾಂಘಿಕೈ ಎಲ್ಲರೂ ಒಟ್ಟಾಗಿ ದಂಡನೀಯಂ, ಬಡಿದು ಸಾಯಿಸಬೇಕು. ಅನ್ಯಥಾ ಇಲ್ಲದಿದ್ದರೆ ಸತ್ಕೃತಂ ಹಂತಿ, ಹಿಂದಿನವರು ಮಾಡಿದ ಕಷ್ಟಪಟ್ಟು ಬೆಳೆಸಿದ ದೇಶವನ್ನು ಇವರು ನಾಶ ಮಾಡಿಬಿಡುತ್ತಾರೆ. ಸತ್ಕೃತಂ ಹಂತಿ ಸನಾತನ ಪರಂಪರಾಂ, ಯಾವುದೇ ಒಂದು ಕಷ್ಟದಲ್ಲಿ ಬೆಳೆದಂತಹ ಒಂದು ದೇಶವನ್ನು ಏಕದಮ್ ಇವರು ತಮ್ಮ ಸ್ವಾರ್ಥಕ್ಕಾಗಿ ಅದರ ದುರುಪಯೋಗ ಮಾಡಿ ಅದರ ಒಳ್ಳೆಯತನವನ್ನೆಲ್ಲ ಸುಳ್ಳು ಮಾಹಿತಿ ನೀಡಿ ಇದ್ದದ್ದನ್ನೆಲ್ಲ ಹಾಳು ಮಾಡಿ ತಮ್ಮ ಕಾಲಿಗೆ ತಾವೇ ಏಟ್ ಹೊಡ್ಕೊಳ್ತೀವಿ ಅಂತ ಗೊತ್ತಾಗೋದಿಲ್ಲ ಅವರಿಗೆ. ಒಟ್ಟು ಬೇರೆಯವ್ರನ್ನ ಟೀಕೆ ಮಾಡ್ತಿದೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗಿ ಇಡೀ ಸನಾತನ ಪರಂಪರೆಯನ್ನು ಅಥವಾ ಸದ್ಧರ್ಮವನ್ನು ಒಳ್ಳೆಯತನವನ್ನೆಲ್ಲ ನಾಶ ಮಾಡಿಬಿಡುತ್ತಾರೆ. ಎಚ್ಚರವಿರಬೇಕು. ದುರ್ಜನೋ ನೈವ ಕುರ್ವಂತಿ ಸರ್ವ ಪರಿಸರ ಸ್ವಚ್ಛತಾ, ಉಚ್ಚಿಷ್ಟಂ ಕ್ರಿಯತೆ ಯತ್ನೆ ದುಷ್ಟ ದುರ್ನಾಟಕ. ಉಚ್ಚಿಷ್ಟಂ ಕುರುತೆ ಯತ್ನೆ ದುಷ್ಟ ದುರ್ನಾಥ ಕಾರಣಂ. Idiots never clean the nature. They pollute still more. Dishonest, pollute everything vigorously and pollute the nature. ದುರ್ಜನರು ಯಾವಾಗಲೂ ಮಾಡುವುದೇ ಇಲ್ಲ ಏನು, ಸರ್ವ ಪರಿಸರ ಸ್ವಚ್ಛತೆ. ಸರ್ವ ಪರಿಸರದ ಸ್ವಚ್ಛತೆಯನ್ನು ಅವರು ಮಾಡುವುದೇ ಇಲ್ಲ.
ಅವ್ರನ್ನ ದುರ್ಜನ ಅಂತ ಕರೀತಾರೆ. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ, ಇದು ಅವರು ಕ್ಲೀನ್ ಮಾಡೋದ್ ಬೇಡ, ಅದ್ರ ಜೊತೆಗೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಗಲೀಜ್ ಮಾಡಿಬಿಡುತ್ತಾರೆ. ಉಚ್ಚಿಷ್ಟ ಮೂತ್ರ ಮಲ ವಿಸರ್ಜನೆ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಿ ಮಾಡಿ ಹೋಗೋದಕ್ಕೆ ಹಾಕಿ ಗಬ್ಬೆಬ್ಸಿ ಯಾರಿದ್ದಾರೆ ಯಾರೆಲ್ಲ ಯಾರ ತಲೆ ಮೇಲೆ ಬಿದ್ರು ಪರವಾಗಿಲ್ಲ, ಎಲ್ಲಿ ಬಿದ್ರು ಪರವಾಗಿಲ್ಲ, ಒಟ್ನಲ್ಲಿ ಗಲೀಜ್ ಮಾಡಿಬಿಡ್ಬೇಕು. ಉಚ್ಚಿಷ್ಟಂ ಕ್ರಿಯತೆ ಯತ್ನೆ, ಪ್ರಯತ್ನ ಪೂರ್ವಕ ಮಾಡ್ತಾರೆ, ಅದನ್ನ ಗೊತ್ತಿದ್ದು ಮಾಡ್ತಾರೆ. ಅದನ್ನ ದುರ್ಜನ ಅಂತ ಕರೆಯೋದವ್ರನ್ನೇ. ದುಷ್ಟ ದುರ್ನಾಥ ಕಾರಣಂ, ಅದರಿಂದ ದುಷ್ಟರು ದುರ್ನಾಥಕ್ಕೆ ಕಾರಣವೇ ಹೊರತು ನೀವು ಅವರನ್ನು ರಿಪೇರಿ ಮಾಡಕ್ ಸಾಧ್ಯವೇ ಇಲ್ಲ. ಈಡಿಯಟ್ಸ್ ನೆವರ್ ಕ್ಲೀನ್ ದ ನೇಚರ್, ಅವ್ರು ಕ್ಲೀನ್ ಮಾಡುವುದೇ ಇಲ್ಲ, ಎಚ್ಚರವಿರಬೇಕು. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ ಸದಾಕಾಲೇ ಪ್ರಜಲ್ಪತಿ, ಮುಕ್ತಂ ದತ್ತಂಚ ಯಾ ವಿದ್ಯಾ ಕೇವಲಂ ಅಲ್ಪದೇಶಿಕಂ. Continued poverty since immemorial is eternal. Freely given education is also limiting the area network which is not widespread. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯಂ, ಹಿಂದಿನಿಂದಲೂ ಬಂದಂತಹ ದುಷ್ಟರು ದಾರಿದ್ರ್ಯವಂತರು ಸದಾ ಕಾಲದಲ್ಲಿ ಪ್ರಜಲ್ಪತಿ, ಎಲ್ಲಾ ಕಾಲದಲ್ಲೂ ದರಿದ್ರರು ಬಡವರು ಅನಾಗರಿಕರು ದುಷ್ಟರು ಇದ್ದೇ ಇರುತ್ತಾರೆ. ಏಕೆಂದರೆ ಅವರು ಬದಲಾಯಿಸಿಕೊಳ್ಳುವುದೇ ಇಲ್ಲ. ಬದಲಾವಣೆಯ ದಾರಿಗಳಿದ್ರು ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಸೋಂಬೇರಿತನ ಅವರಿಗೆ ಶಾಶ್ವತವಾಗಿರುತ್ತೆ. ಜೊತೆಗೆ ಕೆಟ್ಟ ಹವ್ಯಾಸಗಳನ್ನೆಲ್ಲ ಬೆಳೆಸ್ಕೊಂಡು ಒಂದು ದುಡ್ಡನ್ನೆಲ್ಲ ಅಲ್ಲಿಂದಲ್ಲಿಗೆ ಮಜಾ ಮಾಡಿ ಹಾಳು ಮಾಡೋದಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದಾರಿದ್ರ್ಯಲ್ಲಿ ಹೋಗಕ್ ಸಾಧ್ಯ. ಪೂರ್ವೋಕ್ತಂ ದುಷ್ಟ ದಾರಿದ್ರ್ಯ ಸದಾ ಕಾಲೇ ಪ್ರಜಲ್ಪತಿ, ಎಲ್ಲ ಕಾಲದಲ್ಲಿ ಅದು ಇದ್ದೇ ಇರುತ್ತದೆ. ಮುಕ್ತಂ ದತ್ತಂಚ ವಿದ್ಯಾಪಿ, ಇದರ ಮಧ್ಯೆ ಫ್ರೀಯಾಗಿ ಕೊಟ್ಟಂತಹ ವಿದ್ಯೆ ಎಜುಕೇಶನ್ ಕೂಡ ಕೇವಲಂ ಅಲ್ಪದೇಶಿಕಂ, ಅದು ಫ್ರೀಯಾಗಿ ಕೊಟ್ಟಿದ್ದು ಅಫ್ರೀ ಆದಷ್ಟು ಜಾಗಕ್ಕೆ ಮಾತ್ರ, ಉಚಿತವಾಗಿ ಕೊಟ್ಟಿದ್ದು ಉಚಿತ ಇರೋ ಜಾಗದಲ್ಲಿ ಮಾತ್ರ. ಅದು ರಕ್ಷಣೆ ಬಂದಾಗ ಅಥವಾ ದುಡ್ಡು ಖರ್ಚು ಮಾಡಬೇಕು ಅಂತಂದಾಗ ಒಳ್ಳೆ ನಾಲೆಜ್ ಸಿಗುವುದು. ಆದ್ರೆ ಇವರು ಫ್ರೀಯಾಗಿ ಪಡೆದಂತದ್ದು ಅಲ್ಪದೇಶಿಕಂ, ಪ್ರಾದೇಶಿಕವಾಗಿ ಅವರಿಗೆ ನಾಲೆಜ್ ಅಂತ ಬರುತ್ತೆ ಬಿಟ್ಟರೆ ಪ್ರಪಂಚದಲ್ಲಿ ವಿಶಾಲವಾದ ನಾಲೆಜ್ ಅವರಿಗೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದ್ರೆ ಅದು ಮುಕ್ತವಾಗಿ ಕೊಟ್ಟಂತಹ ವಿದ್ಯೆ, ಕಷ್ಟಪಟ್ಟು ಬೆಳೆದಂತಹ ವಿದ್ಯೆ ಅಲ್ಲ. ದೇಶ ಸುತ್ತಬೇಕಂತೆ, ಕೋಶ ಓದ್ಬೇಕಂತೆ, ಇವರು ಓದೋದು ಇಲ್ಲ, ಸುತ್ತೋದು ಇಲ್ಲ. ಆದ್ರಿಂದ ಇವರಿಗೆ ಯಾವುದೇ ರೀತಿಯ ವಿಶಾಲ ಭಾವನೆ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ವಿಶಾಲ ಹೃದಯನ ಅಂತ ವಸುದೈವ ಕುಟುಂಬಕಂ ಅಂತ ಹೇಳಿದ್ದಾರೆ. ಈ ವಿಶಾಲ ಹೃದಯ ಬರ್ಬೇಕಾದ್ರೆ ಪ್ರಪಂಚ ಮನೆ ಅಂತ ಆಗ್ಬೇಕಾದ್ರೆ ಪ್ರಪಂಚ ನೋಡಿರ್ಬೇಕು. ಅವನು ಎಲ್ಲೂ ನೋಡಿದ್ರೆ ತನ್ನ ಊರು ತನ್ನ ಬಾವಿ ಕಪ್ಪೆ ತರ ಅಷ್ಟೇ ಜಾಗ ನೋಡಿದವನಿಗೆ ಎಲ್ಲಿ ಜ್ಞಾನ ಬರಲು ಸಾಧ್ಯ? ದಾರಿದ್ರ್ಯವೇ ಅಭಿವೃದ್ಧಿ ಆಗುತ್ತದೆ ಹೊರತು ವಿಶಾಲತೆ ಅಭಿವೃದ್ಧಿ ಆಗುವುದಿಲ್ಲ. ಸಹೃದಯ ಸಮೃದ್ಧಿ ಸವಿಸ್ತಾರಂ ಕವಿರ್ಮತಃ, ಧ್ವನ್ಯಾಲೋಕೆ ಪ್ರಬೋದಂತಿ ಕವಿ ಆನಂದವರ್ಧನ. Poet Anandavardhana says in Kaviraja Marga, poet Anandavardhana in Dhvanyaloka says, good heart yearning is the only route for prosperity. ಒಳ್ಳೆಯತನ, ಗುಡ್ ಹಾರ್ಟ್, ಹಸಿವು, 4 ಜನಕ್ಕೆ ಒಳ್ಳೇದು ಮಾಡಬೇಕು ಅನ್ನೋ ಭಾವನೆ ಮಾತ್ರ ದೇಶ ಅಭಿವೃದ್ಧಿ ಪಥಕ್ಕೆ ಎಳೆದುಕೊಳ್ಳಲು ಸಾಧ್ಯವಾಗುತ್ತದೆ ಹೊರತು ಅಂಡ್ ನಾಟ್ ಬೈ conquering the states, not by conquering the states. ಒಂದು ರಾಜ್ಯ ಇನ್ನೊಂದು ರಾಜ್ಯವನ್ನು ಕಾಂಕರ್ ಮಾಡೋದ್ರಿಂದ, ಆಕ್ರಮಣ ಮಾಡೋದ್ರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ. ಸಹೃದಯ ಇವ ಸಮೃದ್ಧಿ, ಒಳ್ಳೆಯ ಹೃದಯ ಇರಬೇಕು, ಹೃದಯವಂತರಾಗಿರಬೇಕು. ಇದೇ ಸಮೃದ್ಧಿಯ ಮೂಲ ತತ್ವ. ನ ವಿಸ್ತಾರಂ ಕವಿರ್ಮತಃ, ದೇಶ ವಿಸ್ತಾರ ಮಾಡುವುದರಿಂದ ಅಭಿವೃದ್ಧಿ ಆಗಲು ಸಾಧ್ಯವೇ ಇಲ್ಲ ಎಂದು ಧ್ವನ್ಯಾಲೋಕದಲ್ಲಿ ಕವಿ ಆನಂದವರ್ಧನ ಅಂತ ಹೇಳ್ತಾರೆ. ಸಂತತಾಂ ದುಷ್ಟತಾಂ ಯಾತಿ ದುರ್ಜನಾದೇವ ನಾಶನಂ, ಸ್ವನಾಶಾತ್ ಸಕಲಂ ನಾಶಂ ಸತಾಮಪಿ ಪ್ರಚೋದನಂ. Bad people destroy the excellent people. So we collapse due to the terrible people.
Bad people ruin themselves and drag the others also. ಸಂತತಾಂ ದುಷ್ಟತಾಂ ಯಾತಿ, ಒಳ್ಳೆಯತನವೂ ಕೂಡ ಕೆಟ್ಟ ಬುದ್ಧಿ ಕಡೆ ಹೋಗುತ್ತದೆ. ಯಾರಿಂದ? ದುರ್ಜನಾದೇವ ನಾಶನಂ, ದುರ್ಜನರಿಂದ ನಾಶವಾಗಿ ಹೋಗುತ್ತದೆ. ದುರ್ಜನರು ಸ್ವನಾಶಾತ್ ಸಕಲಂ ನಾಶಂ, ತಾನು ನಾಶವಾಗಿ ಸಾಯುವುದಲ್ಲದೆ ಸತಾಮಪಿ ಪ್ರಚೋದನಂ, ಒಳ್ಳೆಯವ್ರನ್ನೂ ಕೂಡ ಕೆಟ್ಟವ್ರನ್ನ ಕಡೆ ನಾ ಸಾಯ್ತೇನಲ್ಲ ಅವನು ಸಾಯ್ಲಿ ಅಂತ ಹೇಳ್ಕೋತಾರೆ. ಬಿಟ್ರೆ ಅವರು ಅಭಿವೃದ್ಧಿ ಆಗಬೇಕು, ದೇಶ ಅಭಿವೃದ್ಧಿ ಆಗಬೇಕು, ಯಾವುದೇ ಯೋಚನೆ ಇರುವುದಿಲ್ಲ. ಅಲ್ಪಾಧಾರಿ ಅನಂತಭೋಗಿ, ಅಲ್ಪಾಧಿಕಾರಿ ಅನಂತಭೋಗಿ, ಅನಂತಕಾಲೇ ಅನರ್ಥಕಾರಿ. ಸೌಭಾಗ್ಯಂ ಅತ್ಯಂತ ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಹಾಫ್ ನಾಲೆಡ್ಜ್ ಅಫಿಷಿಯಲ್, half baked food, half knowledge official are very dangerous. They will ruin everything, thinking that he won't be in the long run, and he spreads the foul smell for a long time. They are terrible and also evaporate the nobility earned with the great difficulty. ಅಲ್ಪ ಅಧಿಕಾರಿ, ಅಲ್ಪಜ್ಞಾನಿಯಾದ ಅಧಿಕಾರಿ, ಅವನು ಸರ್ವಕಾಲ ಮಜಾ ಮಾಡಬೇಕು ಅಂತ ಹೇಳ್ತಿರ್ತಾನೆ. ಅನಂತ ಭೋಗಿ, ಇದರಿಂದ ಅನಂತಕಾಲೇ ಅನರ್ಥಕಾರಿ. ಇದರಿಂದ ಅನೇಕ ವರ್ಷಗಳ ಕಾಲ ಒಬ್ಬ ಬಂದು ಹೋದ್ರೆ, ಚೆಂಗೀಸ್ ಖಾನ್ ಅಂತ ಬಂದು ಹೋಗಿದ್ರಿಂದ ಅನೇಕ ವರ್ಷಗಳ ಕಾಲ ಹೇಗೆ ಇಡೀ ಭಾರತ ದೇಶ ನಲುಗಿ ಹೋಗಿತ್ತೋ, ಸಾಂಕ್ರಾಮಿಕ ರೋಗದಿಂದ, ಅತ್ಯಾಚಾರ ಅನಾಚಾರಗಳಿಂದ ನೊಂದು ಬೆಂದು ಹೇಗೆ ಹೋಗಿತ್ತು, ಅದೇ ರೀತಿ ಈ ಅಲ್ಪ ಜ್ಞಾನಿಯಾದ ಅಧಿಕಾರಿಗಳು ಬಂದು ಇಡೀ ಸಿಸ್ಟಮ್ನ ನಾಶ ಮಾಡಿ ಹೋಗುತ್ತಾರೆ. ಅನರ್ಥಕಾರಿ. ದೌರ್ಭಾಗ್ಯ ಅತ್ಯಂತ ಅಯೋಗ್ಯ ಜನ್ಮ, ಇಂಥವ್ರು ಹುಟ್ಟೋದೇ ಒಂದು ದೇಶದ ದೌರ್ಭಾಗ್ಯ. ಇದು ಕಲ್ಕಿ ಅವತಾರದ ಮಹಿಮೆ. ಅಯೋಗ್ಯ ಜನ್ಮ, ಶಿಷ್ಟಾರ್ಜಿತಂ ಧರ್ಮ ವಿನಾಶಕಾರಿ. ಇದರಿಂದ ಪ್ರಯೋಜನ ಏನು? ಒಳ್ಳೆಯವರು ಕಷ್ಟಪಟ್ಟು ಬೆಳೆಸಿದಂತಹ ಒಂದು ದೇಶ, ಒಂದು ಸಂಸ್ಕಾರ ಎಲ್ಲವೂ ನಾಶವಾಗಿ ಹೋಗುತ್ತದೆ. ಆರ್ಜಿತಂ ಸುಖ ಸಾಮ್ರಾಜ್ಯಂ ದುಃಖ ಕೋಟಿ ಪರಂಪರಾ, ದುಷ್ಟೋ ನೈವ ವಿಜಾನಾತಿ ಸ ಲೋಭೈಹಿ ಮದದಾಹಿನಃ. ನೋಬಲ್ ಪರ್ಸನ್ಸ್ ಬಿಲ್ಡ್ ದ ನೋಬಲ್ ಎಂಪೈರ್ with great difficulty, but horrific people do not think and act and understand it, since they are eager to consume like Bakasura everything tentatively like Bakasuras and run away. ಆರ್ಜಿತಂ ಸುಖ ಸಾಮ್ರಾಜ್ಯಂ, ಒಂದು ಸಾಮ್ರಾಜ್ಯ ಬೆಳಿಬೇಕಾದ್ರೆ ಅದರ ಹಿಂದೆ ಕೋಟ್ಯಾಂತರ ಜೀವಿಗಳು, ಸತ್ಪುರುಷರು ಕಷ್ಟಪಟ್ಟು ತ್ಯಾಗ ಮಾಡಿ ಬೇರೂ ಬೆಳೆದಾಗಲೇ ಅನ್ನೋ ಆಸೆಯಿಂದ ಬೆಳೆಸಿರ್ತಾರೆ. ದುಃಖ ಕೋಟಿ ಪರಂಪರಾ, ತನ್ನ ಸಂಸಾರ ಮನೆ ಮಠ ಎಲ್ಲವನ್ನು ಬಿಟ್ಟು ದೇಶ ದೇಶ ಅಂತ ಬೆಳೆಸಿರ್ತಾರೆ. ಆಗ ಮಾತ್ರ ಸುಗ್ಗಿ ಸಾಮ್ರಾಜ್ಯ ಬರಲು ಸಾಧ್ಯ. ಆದ್ರೆ ದುಷ್ಟರಿಗೆ ಇದು ಅರ್ಥವೇ ಆಗುವುದಿಲ್ಲ. ದುಷ್ಟೋ ನೈವ ವಿಜಾನಾತಿ, ಯಾಕರ್ತಾಗಲ್ಲ? ಅವರಿಗೆ ಉದ್ದೇಶ ಏನು? ಲೋಭೈ ಮದದಾಹಿನ, ಎಲ್ಲ ನೆಕ್ಕಬೇಕು ನುಂಗ್ಬೇಕು, ನೆಕ್ಕಬೇಕು ನುಂಗ್ಬೇಕು. ಮತ್ತೆ ಮದದಾಹಿನ, ಕೊಬ್ಬು, ಅಹಂಕಾರ, ಕಾಮ, ಕ್ರೋಧ, ಇದು ಯಾರ ಮನೆ ಸ್ವತ್ತಾದ್ರೂ ಆಗಲಿ ಅದರಿಂದ ನಾನು ಮಜಾ ಮಾಡ್ಬೇಕು, ಅಷ್ಟೇ ಅವರಿಗೆ ಉದ್ದೇಶ ಆಗಿರೋದ್ರಿಂದ ದುಷ್ಟೋ ನೈವ ವಿಜಾನಾತಿ, ಇವರ ಕಷ್ಟ ಕೋಟಲೆಗಳು ಇವರಿಗೆ ಅರ್ಥವಾಗುವುದೇ ಇಲ್ಲ. ಅಧಿಕಾರೇ ಸರ್ವಂ ಪ್ರಾಪ್ನೋತಿ ಭ್ರಷ್ಟಲೋಭೇ ವಿದಾಹಿನಃ, ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ ಸಮಾಧೀಯತಿ ಸತ್ಕೃತಂ. They get everything due to the corrupted sense and greed. They consume everything and crave all the graciousness. ಅಧಿಕಾರೇ ಸರ್ವಂ ಪ್ರಾಪ್ನೋತಿ, ತಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲವನ್ನು ಪಡ್ಕೊಳ್ತಾರೆ. ಭ್ರಷ್ಟ ಲೋಭೇ ವಿದಾಹಿನ, ಅವರಿಗೆ ಭ್ರಷ್ಟ ಜನ ಸಹಜವಾಗಿರುತ್ತೆ. ಲೋಭ, ದುರಾಸೆ ಸಿಕ್ಕಾಪಟ್ಟೆ ಇರುತ್ತೆ. ದಾಹ, ಯಾರದ್ದು ತಿನ್ಲಿ, ಯಾರೇನ್ ಕೊಡ್ತಾರೆ, ಯಾರು ಯಾವ ಬಕೆಟಲ್ಲಿ ಅನ್ನ ತಂದಿರ್ತಾರೆ,
ಅದರ ದಾಹ ತಿನ್ಬೇಕು ತಿನ್ಬೇಕು ತಿನ್ಬೇಕು, ವಿಷ ಮಾಡಬೇಕು, ಎಷ್ಟು ಸಾಧ್ಯವೋ ಅಷ್ಟು ಬಡವರ ರಕ್ತ ಹೀರಬೇಕು. ಯಾಕೆ ಅಧಿಕಾರದಲ್ಲಿ ಕೂತಿದೆಯಲ್ಲ, ಸರ್ವಂ ಪ್ರಾಪ್ನೋತಿ ಸೌಲಭ್ಯಂ ಪ್ರಾಪ್ಯ ಸರ್ವಸ್ವಂ, ಎಲ್ಲಾ ಸೌಲಭ್ಯವನ್ನು ಪಡೆದ ನಂತರ ಸಮಾಧಿ ಯತಿ ಸತ್ಕೃತಂ, ಒಳ್ಳೆಯವರು ಮಾಡಿದಂತಹ ಪುಣ್ಯ ಕೆಲಸವನ್ನೆಲ್ಲ ಸಮಾಧಿ ಮಾಡಿ ನಾಶ ಮಾಡಿ ಕಬ್ಬೆಬ್ಸಿ ಚೆನ್ನ ತಿಂದಲ್ಲೇ ಗಲೀಜ್ ಮಾಡಿ ಅತ ಗೊಬ್ಬ ನಾಟ ಮಾಡಿ ಮತ್ತೆ ಏಳಿಗೆ ಆಗ್ಬೇಕಾದ್ರೆ ಇನ್ನು ತಲೆಮಾರುಗಳು ಬೇಕಾಗುತ್ತೆ. ಅಷ್ಟು ಕಬ್ಬೆಬ್ಸಿ ನಾಶ ಮಾಡಿ ಹೋಗುತ್ತಾರೆ. ಇವ್ರನ್ನೇ ರಾಕ್ಷಸರು ಎಂದು ಕರೆಯುತ್ತಾರೆ. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ ನೈಕೋಪಿ ಆಗಚ್ಚತಿ ದುಃಖ ಕಾಲೇ ಸೌಕರ್ಯ ಸರ್ವಂ ಇಚ್ಛಂತಿ ಲೋಕರ ಶುಷ್ಕ ಇಕ್ಷುದಂಡಂ ವ್ಯರ್ಥಂಚ ಖಂಡಂ. When we are good, everybody will come and they won't come during our pain. Like position of sugar cane after getting the juice by man. ಲಾಭಾಯ ಸರ್ವೇಪಿ ಸದಾ ಸ್ಮರಂತಿ, ಅವ್ರಿಗೆ ಲಾಭ ಆಗ್ಬೇಕು ಅಂದ್ರೆ ನಮ್ಗೆ ಫೋನ್ ಮಾಡಿ ಮಾಡಿ ಎಲ್ಲಿದೆಯಾ ಬನ್ನಿಸ ಅಂತ ಕರೀತಾರೆ. ಯಾಕೆ ಅವ್ರಿಗೆ ಲಾಭ ಆಗ್ಬೇಕಾಗಿರುತ್ತೆ. ನೈಕೋಪಿ ಆಗಚ್ಚತಿ ದುಃಖ ಕಾಲೇ, ನಮ್ಮ ಕಷ್ಟದಲ್ಲಿ ಯಾರ್ಯಾರು ಬರೋದಿಲ್ಲ. ಸೌಕರ್ಯ ಸರ್ವಂ ಇಚ್ಛಂತಿ ಲೋಕ, ಎಲ್ಲರಿಗೂ ಸೌಲಭ್ಯಗಳು ಬೇಕು, ಫೆಸಿಲಿಟೀಸ್ ಬೇಕು. ತಮಗೆ ಆಗ್ಬೇಕಾದ್ರೆ ಯಾರು ಕಾಲ ಬೇಕಾದ್ರೂ ರೆಡಿ ಇರ್ತಾರೆ. ಕೆಲಸ ಆಯ್ತು ಅಂತಂದ್ರೆ ಒಣಗಿದ ರಸ ಹಿಂಡಿದ ಇಕ್ಷುದಂಡ ಅಂದ್ರೆ ಕಬ್ಬು, ಶುಷ್ಕ ಒಣಗಿದ ಇಕ್ಷುದಂಡವಾದ ಕಬ್ಬು ವ್ಯರ್ಥಂಚ ಖಂಡಂ, ಯಾವುದೇ ರೀತಿ ಉಪಯೋಗವಿಲ್ಲದೆ ಹೇಗೆ ಬಿದ್ದಿರುತ್ತದೆಯೋ ಹಾಗೆ ಅನುಭವಿಸಬೇಕಾಗುತ್ತದೆ. ಎಚ್ಚರವಿರಬೇಕು. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನ ಚರ್ಚಿಸೋಣ. ಸರ್ವಂ ಸುಖಂ ಮಯೈವೇತಿ ದೇವೋ ಹಿ ದುಃಖ ಕಾರಣಂ ತದ್ವಿರುದ್ಧಂ ಮತೆ ಯಾಂತಿ ದೌರ್ಭಾಗ್ಯಂ ಇತಿ ಮೇ ಮತಿಃ. It is happiness. If it is happiness, it is because of me only. And if it is a pain, it is because of God's contribution. We never see back the reverse. ಸರ್ವಂ ಸುಖಮಯೈತಿ, ಸುಖ ಇವತ್ತೇನು ಅನುಭವಿಸ್ತಾ ಇದ್ದೀನಿ, ಎಲ್ಲಾ ಸುಖ ನಾನೇ ಸ್ವಂತ ದುಡಿದಿದ್ದು. ದೇವೋ ಹಿ ದುಃಖ ಕಾರಣ, ಅಕಸ್ಮಾತ್ ದುಃಖ ಆದ್ರೆ ಅದಕ್ಕೆ ಯಾರು ಕಾರಣ? ದೇವರ ಕಾರಣ. ದೇವರು ಕೊಟ್ಟಿದ್ದು. ದುಃಖ ಆಗೋದೆಲ್ಲ ದೇವರು, ಸುಖ ಪಡೆದಿದ್ದೆಲ್ಲ, ಸುಖ ಇರೋದೆಲ್ಲ ನಾನ್ ಮಾಡ್ಕೊಂಡಿದ್ದು. ತದ್ ವಿರುದ್ಧ ಅಂತಿ, ಅದರ ವಿರುದ್ಧವಾಗಿ ನಾವು ಯೋಚನೆ ಮಾಡೋದಿಲ್ಲ. ಅಂದ್ರೆ ದುಃಖ ಕೊಟ್ಟಿದ್ದೆಲ್ಲ ನಾನು, ಸುಖ ಕೊಟ್ಟಿದ್ದೆಲ್ಲ ದೇವರು ಅಂತ ನಾವೆಂದೂ ಯೋಚನೆ ಮಾಡೋದಿಲ್ಲ. ಇದೇ ನಮ್ಮ ದೌರ್ಭಾಗ್ಯ. ದೌರ್ಭಾಗ್ಯವತಿವೇ ಮತಿಹಿ. ಸುಖ ಭೋಗಾಧಿಕಾರೇತು ದೈವಿ ಚಿಂತಾ ನ ಜಾಯತೆ ಯತ್ಕಿಂಚಿತ್ ದುಃಖಮಾಪ್ನೋತಿ ತನ್ಮೂಲಯತಿ ದೈವಿಕಂ. There is a happiness no one would think of the God. If we get a small problem or pain, then we start praying the God and we start cursing the God. ಸುಖ ಭೋಗಾಧಿಕಾರೇತು, ಸುಖ ಭೋಗಗಳ ಕಾಲದಲ್ಲಿ ದೈವಿ ಚಿಂತನ ಜಾಯತೆ, ದೇವರ ಚಿಂತೆ ಬರುವುದೇ ಇಲ್ಲ. ಯತ್ಕಿಂಚಿತ್ ದುಃಖ ಮಾಪ್ನೋತಿ, ಎಲ್ಲರೂ ಸಮಸ್ಯೆ ಆದಾಗ ಮಾತ್ರ, ಸಂಕಟ ಬಂದಾಗ ವೆಂಕಟರಮಣ ತನ್ಮೂಲಯತಿ ದೈವಿಕಂ, ಆಗ ದೇವರು ಓಹೋ ಭಗವಂತ ನೀನೇ ಕಾಪಾಡುವಂತ ದೇವರ ಹತ್ರ ಕೇಳ್ತೀವಿ. ಬಿಟ್ರೆ ಸುಖ ಇದ್ದಾಗ ದೇವರನ್ನ ನಾವು ನೆನೆಸ್ಕೊಳ್ಳೋದೇ ಇಲ್ಲ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇಳ್ತದೆ. ಶಿವ ಪಾರ್ವತಿ ಸಂವಾದಂ ನಾರದಂ ವಾಲ್ಮೀಕಿ ಮೂಲಕಂ. ಲಿಖಿತಂ ವಾಲ್ಮೀಕಿನ ಕಾಲೇ ಮುಕ್ತಿ ಸಾಧನ ಹೇಳ್ತದೆ. ಮುಕ್ತಿಗೋಸ್ಕರ ಹಿಂದಿನ ಆ ಕಾಲದಲ್ಲೇ ವಾಲ್ಮೀಕಿಯಿಂದ ಬರೆಯಲ್ಪಟ್ಟಿದೆ. ಮುಕ್ತಿಗೋಸ್ಕರ, ಮುಕ್ತಿ ಬೇಕು ಅಂತ ಅಂದ್ರೆ ವಾಲ್ಮೀಕಿ ಬರುವಂತ ಈ ಪದ್ಯವನ್ನು ನೆನಪಿಟ್ಕೊಳ್ಳಿ.
ಅದನ್ನ ಶಿವಪಾರ್ವತಿ ಸಂವಾದಂ, ಶಿವಪಾರ್ವತಿಯರು ಹೇಳಿದ್ದಾರೆ. ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ. ರಾಮನ ಸ್ಮರಣೆ ಮಾಡುವುದರಿಂದ ಮುಕ್ತಿ ಸಾಧ್ಯ ಅಂತ ನಾರದರು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಅದನ್ನ ಶಿವಪಾರ್ವತಿಯರು ಮಾಡಿದ್ರೆ ನಾರದರನ್ನು ವಾಲ್ಮೀಕಿ ಹೇಳಿ, ವಾಲ್ಮೀಕಿ ಮೂಲಕ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಾಲ್ಮೀಕಿ said it in the long back for liberation or mukti. It is discovered by God Shiva and Gauri, and thereby Narada, and thereby Valmiki. So we are learning it in Ramayana. ಶಿವಪಾರ್ವತಿ ಸಂವಾದೆ, ಶಿವಪಾರ್ವತಿಯರ ಸಂವಾದವನ್ನು ವಾಲ್ಮೀಕಿ ಮನೆಗಳು ಬರೆದು ನಮ್ಮ ಮುಖ್ಯ ಸಾಧನೆಗೆ ಸಹಕಾರಿ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಾರದರು ಹೇಳಿದ್ರು, ನಾರದರು ನಮಗೆ ಹೇಳಿದ್ರು. ಒಟ್ಟಲ್ಲಿ ನಮಗೆ ಅದು ಅನುಕೂಲಕ್ಕೆ ಬಂದಿದೆ. ಪ್ರಜಾಪ್ರಭುತ್ವೇ ಅತ್ಯಂತಂ ಬೇರೂಪಿ ಚುನಾವಣಾ ತತ್ಸರ್ವಂ ಸಕಲಂ ತ್ಯಕ್ತ್ವಾ ಆಧಾರೇಣ ಅನುಸಂಧಯ. Election is very costly in the democracy. Instead, we select the supporter to the society. ಪ್ರಜಾಪ್ರಭುತ್ವ ಅತ್ಯಂತ ಬೇರೂಪಿ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ತುಂಬಾ ಕಾಸ್ಟ್ಲಿ ಅಂತಂದ್ರೆ ಈ ಚುನಾವಣೆ. ತತ್ಸರ್ವಂ ಸಕಲಂ ತ್ಯಕ್ತ್ವಾ, ಇದೆಲ್ಲ ಬುಟ್ಬುಡತೆಗೆ ಆಧಾರೇಣ ಸಂದೇಹ. ಯಾರು ಸಮಾಜ ಸೇವೆಯನ್ನು ಹೆಚ್ಚು ಮಾಡುತ್ತಾರೆಯೋ ಅವರನ್ನೇ ಆ ಊರಿನ ಯಜಮಾನರಾಗಿ ಕೂರಿಸ್ಬಿಟ್ರಾಗಲೇ ಇಲ್ಲ. ಯಾರು ಸಮಾಜ ಸೇವೆ ಮಾಡ್ತಿರ್ತಾರೋ ಅವರು ಮುಖ್ಯವಾಗಿ ಎಲ್ಲ ರೋಡ್ ಮಾಡ್ಕೊಡ್ತಾರೆ, ಎಲ್ಲ ನೀರಿನ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರು ಯಾರು ಹೆಚ್ಚು ಕೆಲಸ ಮಾಡ್ತಾರೆ ಅವ್ರ ಆಧಾರದ ಕೊಟ್ಬಿಟ್ರೆ ಖರ್ಚೇ ಇರೋದಿಲ್ಲ. ಅಲ್ಲಿ ಯಾರು ದುಡಿತಾನೆ ಅವನಿಗೆ ಬೆಲೆ ಕೊಟ್ಟಾಗುತ್ತೆ. ಅಲ್ಲಿ ಯಾರ್ಯಾರೋ ಬಂದು ಕೂತ್ಕೊಂಡು ಲೆಕ್ಕಾಗಿ ಯಾವ ಕೆಲಸನೂ ಮಾಡ್ಕೊಡೋದಿಲ್ಲ ಅಂತ ಅನ್ನೋದಕ್ಕಿಂತ ಅಷ್ಟೇ ದುಡ್ಡು ಖರ್ಚು, ಜೊತೆಗೆ ಒಳ್ಳೆ ಕೆಲಸನೂ ಆಗಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವನ್ನೇ ಸಪೋರ್ಟ್ ಮಾಡ್ಬಿಟ್ರೆ ಮುಗಿದಾಯ್ತು. ಅವ್ನು ಯಾವಾಗ ಒಳ್ಳೆ ಕೆಲಸ ಅಂತಾನೆ ಇರ್ತಾನೆ, ಮಾಡ್ತಾನೆ ಇರ್ತಾನೆ. ಅಥವಾ ಅವ್ನು ಎಷ್ಟು ಕೆಲಸ ಮಾಡಲ್ಲ ಅಂತ ಬಿಟ್ಟು ಇನ್ಯಾವ ಅವ್ನಿಗೆ ಕಾಂಪಿಟೇಟರ್ ಆಗಿ ಜಾಸ್ತಿ ಕೆಲಸ ಒಳ್ಳೆ ಕೆಲಸ ಮಾಡ್ತಿರ್ತಂದ ಅವನನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯ್ತು. ಒಟ್ಟಿನಲ್ಲಿ ಖರ್ಚನ್ನ ಇಲ್ಲಿ ಉಳಿಸಬಹುದು. ರಾಜಪ್ರಭುತ್ವಂಚ ಮಿಶ್ರಿತಂ ಭೂಮಿ ಯೋಗ್ಯತಾ ಯೋಗ್ಯತಾ ಮತ ಉತ್ಕರ್ಷಂ ಅಯೋಗ್ಯಂ ಶಾಸನೆ ತ್ಯಜೇತ್. ಮಿಕ್ಸ್ ಅಪ್ ವಿತ್ ಬೋತ್ king and democracy, kingship and democracy, and decentralize the power. Here you should consider the ability. Ability is important here than the mobility. 5 ವರ್ಷಕ್ಕೆ ಬಂದು ಹೋಗುವ ಶಾಸಕರನ್ನ ಇಟ್ಕೊಂಡ್ರೆ ಏನುಪಯೋಗ, ಇಟ್ಕೊಂಡ್ರೆ ಏನುಪಯೋಗ? ಅವನು ಒಳ್ಳೆ ಯೋಗ್ಯ ವ್ಯಕ್ತಿಯಾಗಿದ್ರೆ ಎಬಿಲಿಟಿ ಆಧಾರದ ಎಷ್ಟು ವರ್ಷ ಬೇಕಾದ್ರೂ ಕೊಡು. ರಾಜಪ್ರಭುತ್ವ ಮತ್ತು ಪ್ರಜಾರಾಜ್ಯ ಎರಡನ್ನು ಮಿಕ್ಸ್ ಮಾಡಿ ಭೂಮಿಯನ್ನು ಕಾಪಾಡುವಂತವರಿಗೆ ಶ್ರೇಷ್ಠತೆಯನ್ನು ಕೊಡಿ, ಶಾಸಕತ್ವವನ್ನು ಕೊಡಿ. ಯೋಗ್ಯತಾ ಮತ್ತು ಉತ್ಕರ್ಷಂ, ಇಲ್ಲಿ ಅವರ ಯೋಗ್ಯತೆ ಮುಖ್ಯವಾಗಬೇಕು ಹೊರತು ಕ್ಯಾಸ್ಟ್, ಕ್ರೀಡ್, ಸೆಕ್ಸ್, ಏಜ್ ಗ್ರೂಪ್ ಮುಖ್ಯ ಆಗಬಾರ್ದು. ಅಯೋಗ್ಯಂ ಶಾಸನ ತ್ಯಜೇತ, ಅಯೋಗ್ಯನನ್ನು ಶಾಸನ ತೆಗೆದು ಬಿಡಬೇಕು. ತ್ಯಜಂತಿ ಶತ್ರು ಮಿತ್ರತ್ವಂ ಚುನಾವಣಾ ಅಧಿಕಾರಾರ್ಥಂ ಚುನಾವಣೆ. ತ್ಯಜಂತಿ ಶತ್ರು ಮಿತ್ರತ್ವಂ ಅಧಿಕಾರಾರ್ಥಂ ಚುನಾವಣೆ. ಕೋಟ್ಯಂತರಧನಂ ವ್ಯರ್ಥಂ ಕುರುವಂತಿ ಜ್ಞಾತಶಾಸಕೆ. They depart the friendship and extreme dislike during the elections. Knowingly they spend crores of rupees of public money. ತ್ಯಜಂತಿ ಶತ್ರು ಮಿತ್ರತ್ವಂ, ಶತ್ರುತ್ವ ಮತ್ತು ಮಿತ್ರತ್ವ ಚುನಾವಣಾ ಸಮಯದಲ್ಲಿ ಅಧಿಕಾರಕ್ಕೋಸ್ಕರ ಯಾರು ಬೇಕಾದ್ರೂ ತಿರುಕಾಡುತ್ತೆ. ಇದಕ್ಕೋಸ್ಕರ ಕೋಟ್ಯಾಂತರ ರೂಪಾಯಿ ಹಣವನ್ನ ವ್ಯರ್ಥ ಮಾಡುತ್ತಾರೆ. ಮತ್ತೆ ನಮ್ಗೆ ಗೊತ್ತಿರುವನೇ ಶಾಸಕ ಆಗ್ತಾನೆ, ಇವನ್ ಗೆಲ್ತಾನೆ ಅಂದ್ರೆ ಅವ್ನು ಗೆಲ್ತಾನೆ, ಇವ್ ಗೆಲ್ಲಲ್ಲ ಅಂದ್ರೆ ಅವ್ನು ಗೆಲ್ಲಲ್ಲ. ಇಷ್ಟು ಮಾಡೋದಕ್ಕೆ ಯಾಕೆ ಅಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಚುನಾವಣಾ ದುಡ್ಡನ್ನ ಖರ್ಚು ಮಾಡಬೇಕು? ಆಮೇಲೆ ಶತ್ರುಗಳು ಯಾರು ಮಿತ್ರ ಯಾರು ನಮ್ ಕಣ್ಣು ಮುಂದೆ ನಾವು ಸುಮ್ಮನೆ ನೋಡ್ಕೊಂಡು ಕೊಡ್ಕೋಬೇಕು ಬಿಟ್ರೆ ಅವ್ರು ಯಾವ ಟೈಮ್ ಬೇಕಾದ್ರೂ ದುಡ್ಡು ಕೊಡ್ತಾರೆ, ಚೇಂಜ್ ಆಗ್ತಾ ಇರ್ತಾರೆ, ಬದಲಾಗ್ತಾ ಇರ್ತಾರೆ. ಎಚ್ಚರವಿರಬೇಕು. ಅತ್ಯಂತ ಘೋರ ಅವಿನಾಶಿ ಭಾವ
ಸ್ಥಿತ್ಯಂತರ ಭೂಮಿಗತಿ ಚ ಆಯುಹು ಅತ್ಯುನ್ನತರಾಜಕುಲಾದಿಭೋಗಂ ಚಿತಾಯ ತುಭ್ಯಂ ಸ್ಮಶಾನವಾತೆ. We think that we are eternal in this world. All richest empires vanished into thin grave gesture. ಅತ್ಯಂತ ಘೋರ ಅವಿನಾಶಿವಾದ ಈ ಪ್ರಪಂಚದ ಅತ್ಯಂತ ಘೋರವಾದ ವಿಷಯ ಯಾವುದು ಅಂದ್ರೆ ನಾನು ಶಾಶ್ವತ ಎಂಬಂತಹ ದುರ್ಬುದ್ಧಿ ಮತ್ತು ಕೆಟ್ಟ ಪರಿಕಲ್ಪನೆ. ಸ್ಥಿತ್ಯಂತರ ಭೂಮಿಗತೆ ಆಯುವು, ಭೂಮಿಯು ಬದಲಾಗುತ್ತದೆ, ನಮ್ಮ ಆಯಸ್ಸು ಬದಲಾಗುತ್ತದೆ. ಅತ್ಯುನ್ನತ ರಾಜಕುಲಾದಿಭೋಗಂ, ರಾಜ ಮಹಾರಾಜರು ಅತ್ಯುನ್ನತ ಪದವಿಯಲ್ಲಿ ಭೋಗಿಗಳಾಗಿದ್ದರೂ ಕೂಡ ಒಂದು ದಿವಸ ಚಿತಾಯತಭ್ಯಂ, ಅವರಿಗೆ ಚಿತೆ ಬೆಂಕಿಯೇ ಗತಿ, ಸ್ಮಶಾನ ಮಾತೆ ಸ್ಮಶಾನದ ಗಾಳಿಯೇ ಗತಿ. ನ ವಾತೆ, ವಾತ ಯಾವಾಗ ನಿಂತೋಗುತ್ತೆ ದೇಹದಲ್ಲಿ ವಾಯು ನಿಂತ ತಕ್ಷಣ ಅವನನ್ನು ಬೆಂಕಿಗೆ ಹಾಕುತ್ತಾರೆ ಅಥವಾ ಸುಟ್ಟು ಬಿಡುತ್ತಾರೆ ಅಥವಾ ಭೂಮಿಯಲ್ಲಿ ಹಾಕಿ ಹೂತು ಹಾಕುತ್ತಾರೆ. ಇವತ್ತು ರಾಜ ಆಗಿದ್ದ ಅಂತ ಹೇಳಿ ಯಾರವನ್ನು ಮತ್ತೆ ತಂದು ಸಿಂಹಾಸನ ಕೂರಿಸೋದಿಲ್ಲ. ಅನಂತ ವೈಭೋಗ ಅನಂತಕಾಲೇ ಜಗದೀಶದಾನಂ ಅಥವಾ ಕಿಮಸ್ತಿ ಅತ್ಯುನ್ನತಾಸ್ಥಾನ ಕ್ಷಣೇ ವಿನಾಶಿ ನಿರ್ವಾತ ದೇಹಂ ಗೃಹಾದ ಅನಂತರಂ. Everything is given by God, whether it's long-time pleasure or for a moment or moreover. All kinds of best positions will vanish within a second, immediate after the air coming out of the body, going out of the body. ಅನಂತ ವೈಭೋಗ ಅನಂತ ಕಾಲೇ, ದೊಡ್ಡ ದೊಡ್ಡ ವೈಭೋಗ, ಸಿಕ್ಕಾಪಟ್ಟ ವೈಭೋಗ, ಅನೇಕ ವರ್ಷಗಳ ಕಾಲ ವೈಭೋಗ ಮಾಡಿದ್ದೆಲ್ಲ ಜಗದೀಶದಾನ, ದೇವರು ಕೊಟ್ಟಂತಹ ಪುಣ್ಯದ ಕಾಲದಿಂದ ಮಾತ್ರ ಸಾಧ್ಯ, ಅಥವಾ ಇನ್ಯಾರು ಕೂಡ ಸಾಧ್ಯ, ಅವನು ಕೊಟ್ಟರೆ ಉಂಟು. ಅತ್ಯುನ್ನತ ಸ್ಥಾನ ಕ್ಷಣ ವಿನಾಶಿ, ಎಂಥ ದೊಡ್ಡ ಸ್ಥಿತಿಯಲ್ಲಿದ್ದಂಥ ವ್ಯಕ್ತಿಯು ಕೂಡ ಒಂದು ಕ್ಷಣದಲ್ಲಿ ನಾಶವಾಗಿ ಬಿಡಬಹುದು. ನಿರ್ವಾತ ದೇಹಂ ಗೃಹಾದ ನಂತರಂ, ಈ ದೇಹದಲ್ಲೇ ವಾತ ಪ್ರಾಣವಾಯು ಅಪಾನವಾಯು ವಾಯು ದೇವರು ನಿಲ್ಲಿಸಿದರೆ, ಓಡಾಟವನ್ನು ನಿಲ್ಲಿಸಿದರೆ ಗೃಹದ ನಂತರಂ ಅಂತಹ ದೇಹವನ್ನು ಮನೆಯಿಂದ ಹೊರಗೆ ಹಾಕುತ್ತಾರೆ. ಅಹಮೇವ ರಾಜ ಅಹಮೇವ ದೇವ ಇತ್ಯಾದಿ ಭಾವಂ ನಿತ್ಯಾಭಿಧಾನಂ ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. There is a falsehood that I am the king, I am the god, I am great, etc. When inside a small air comes out of the body, when it stops inhale and exhale of a person, as per the instruction of the god Yama, we are the national waste. ಅಹಮೇವ ರಾಜ, ನಾನೇ ರಾಜ, ಅಹಮೇವ ದೇವ, ನಾನೇ ದೇವರು, ಅಯಂ ಗ್ರೇಟ್, ನಾನೇ ಗ್ರೇಟ್ ಇತ್ಯಾದಿ ಭಾವಂ ಮಿಥ್ಯಾಭಿಧಾನಂ, ಎಲ್ಲ ಸುಳ್ಳು. ಸುಳ್ಳು ಏನೂ ಇಲ್ಲ, ಕಸ್ಪಡಕಿ. ಯದಾ ಯಮಃ ತನ್ನಿಯಮಂ ಕರೋತಿ ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ. ಯಮನೇನಾದರೂ ಮನಸ್ಸು ಮಾಡಿದ್ರೆ ಸಾಕಪ್ಪ ಅಂತ ಅನ್ಸಿದ್ರೆ ಸಾಕು, ದೇಹದ ಒಳಗಿರುವ ಗಾಳಿಯನ್ನು ನಿಲ್ಲಿಸಿ ಬಿಡುತ್ತಾನೆ, ಹೊರಗೆ ಬಿಡುತ್ತಾನೆ. ಗಾಳಿ ಯಾವಾಗ ಹೊರಗೆ ಬರುತ್ತೋ ಬಾಡಿ ಖಾಲಿಯಾಗಿ ಹೊರಗೆ ಬಿಡುತ್ತದೆ. ಅಂತರ್ಗತ ವಾಯು ಬಹಿರ್ಗಮಿಷ್ಯತಿ, ಒಳಗಿದ್ದ ಗಾಳಿ ಹೊರಗೆ ಬರುತ್ತದೆ. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ ಚಕ್ರೇ ಕುಜನ್ಮಾಂತರ ಅವತ್ಯ ದೇಹಿ ನಿರಂತರೋಯಂ ಅಧನೈವ ಜಾಗೃತ. Too much yearning on the life for a long time will drag the mind to take many rebirths. We get many births in that circle. So be careful and keep distance with your greed. ಅತ್ಯಂತ ಮಮಕಾರ ಅನಂತ ಕಾಲೇ ವಿಷಯಂ ಪ್ರವರ್ಧೇತ ಅನಂತ ಜನ್ಮೆ
ಅದು ಬೇಕು, ಇದು ಬೇಕು, ಆ ವಸ್ತು ಬೇಕು, ಆ ಮನೆ ಬೇಕು, ಅದು ಬೇಕು, ಅತ್ಯಂತ ಮಮಕಾರ. ಅನೇಕ ವರ್ಷಗಳ ಕಾಲ ಸಾಯೋ ಸ್ಥಿತಿ ಬಂದ್ರು ಬೇಕು ಬೇಕು ಅನ್ನೋದು ಬಿಟ್ಟಿರಲ್ಲ. ವಿಷಯಂ ಪ್ರವರ್ಧೇತ ಅನಂತ ಜನ್ಮ. ಇದರಿಂದ ವಿಷಯಾಸಕ್ತಿ ಹೆಚ್ಚಾಗುತ್ತದೆ ಹೊರತು ಚಕ್ರೆ ಕುಜನ್ಮಾಂತರ ವರ್ತಿದೆ. ಈ ಕೆಟ್ಟ ಜನ್ಮಗಳಲ್ಲಿ ಪುನಃ ನಾವು ಆಸೆಯ ಪ್ರಭಾವದಿಂದ ಬೇಕು ಅಂತ ಅನ್ಸಿದ್ದು ಸಿಕ್ಕಿರೋದಿಲ್ಲ, ಪುನಃ ಇನ್ನೊಂದು ಜನ್ಮದಲ್ಲಿ ಬೆಳಿಬೇಕು ಅಂತ ಇಲ್ಲಿ ಬರ್ತೀವಿ. ನಿರಂತರೋಯಂ ಅದನೈವ ಜಾಗೃತ. ಇದು ನಿರಂತರವಾದ ಆಸೆಗಳ ಪರಿಣಾಮದಿಂದ ಆದ ಜನ್ಮ. ಅದರಿಂದ ಈಗಲೇ ಎಚ್ಚರ ವಹಿಸಿ ಆಸೆಗಳನ್ನು ಬಿಟ್ಟು ಅಧಿಕಾರಿ ಸಹಜವಾಗಿ ನೀನು ಮುಕ್ತಾತ್ಮನ ಫಲಿತಾಂಶ ಟೀಕಾಯ ನೇತಿ ನೀತಿ ಫಲಾಯಿತಿ. ಎವ್ರಿಬಡಿ ಇಸ್ ದ ಫಾದರ್ ಆಫ್ ಗುಡ್ ರಿಸಲ್ಟ್. ಫಾರ್ ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್. Everybody will run away for the negative results, saying, no, it's not my problem. ಸತ್ಫಲಿತಾಂಶ ಲಾಭಾಯ, ಒಳ್ಳೆಯ ಫಲಿತಾಂಶ ಲಾಭ ಬಂದಾಗ ಸರ್ವೇಪೇದಿ ಕಾರಣ, ನಿಂದೆ ಆಯ್ತು, ನಾನು ಮಾಡಿದ್ದಕ್ಕೆ ಅದು ಲಾಭ ಬಂದಿತ್ತು. ನಿಷ್ಫಲಿತಾಂಶ ಲಾಭಾಯ, ಲಾಸ್ ಆಗ್ಬಿಟ್ರೆ ಎಲ್ಲರೂ ಟೀಕೆ ಮಾಡ್ತಾರಲ್ಲ. ನಿಷ್ಫಲಿತಾಂಶ ಟೀಕಾಯ ನೇತಿ ಫಲ ಐತಿ. ನಾನಪ್ಪ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಸಂಬಂಧಪಟ್ಟಿಲ್ಲಪ್ಪ, ನಾನು ಮಾಡಿದ್ದಲ್ವೇ ಅಲ್ಲ, ನಾನು ಮಾಡಿದ್ರೆ ಚೆನ್ನಾಗಾಗ್ತಿತ್ತು ಅಂತ ಹೇಳಿ ಫಲಾಯತಿ ಓಡಿ ಹೋಗುತ್ತಾರೆ. ಸರ್ವೇಪಿ ಲಾಭಮಿಚ್ಚಂತೆ ಕರ್ತವ್ಯೇಶ ಫಲಾಯತಿ. ಕಷ್ಟಂ ಸಜ್ಜನದಾರಿದ್ರ್ಯಂ ಸುಖಭೋಗಾಯ ದುರ್ಜನಃ. Everybody wants good results, but run away for the duties or dedication. It is the obligation of soft people to suffer, work hard and develop. As opportunists, bad people enter when there is a good result and snatch it from the good people and enjoy that power forever. ಸರ್ವೇಪಿ ಲಾಭಮಿಚ್ಚಂತೆ ಕರ್ತವ್ಯೇಚ ಫಲಾಯತಿ. ಎಲ್ಲರೂ ಒಳ್ಳೆದಾಗಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ನನ್ನ ಕರ್ತವ್ಯ ಎಷ್ಟು, ನನ್ನಿಂದ ಯಾವ ರೀತಿ ಅಭಿವೃದ್ಧಿ ಆಗ್ಬೇಕು, ನಾನೆಷ್ಟು ಪ್ರಯತ್ನ ಪಡಬೇಕು ಅನ್ನೋದ್ರ ಬಗ್ಗೆ ಯಾರು ಯೋಚನೆ ಮಾಡಲ್ಲ. ಕಷ್ಟಂ ಸಜ್ಜನ ದಾರಿದ್ರ್ಯಂ. ಕಷ್ಟಪಡೋದು ಸಜ್ಜನರ ಕರ್ಮ. ವರ್ಕ್ ಮಾಡ್ತಾರೆ, ಡೆವಲಪ್ ಮಾಡ್ತಾರೆ, ಕಷ್ಟಪಡ್ತಾರೆ, ಎಲ್ಲ ಮಾಡಾದ ನಂತರ ಲಾಭ ಇದೆ ಅಂತ ಗೊತ್ತಾದ ತಕ್ಷಣ ದುರ್ಜನ ಓಡಿ ಬಂದು ಭವನಕ್ಕೆ ಇಟ್ಕೊಂಡು ಸುಖ ಭೋಗ ಮಾಡಿಕೊಂಡು ಇರುತ್ತಾರೆ. ಇದು ದುರ್ವಿಧಿ, ಇದೇ ದುರಂತ. ಉಪದೇಶಾಯ ಮಾಯಾತಿ ವಯೋವೃದ್ಧಾಯ ಬಾಲಕ. ದುರಂತಂ ದುಷ್ಟಕಾಲಸ್ಯ ಅನಮುದ್ಯೋಗ ಕಾರಣಂ. An immature will come and preach an aged person. This is the tragedy of the time, and mainly due to luxury, money and employment. ಉಪದೇಶಾಯ ಮಾಯಾತಿ. ಉಪದೇಶಕ್ಕೋಸ್ಕರ ಬರ್ತಾನೆ ಯಾರು? ಯಾರಿಗೆ? ವಯೋವೃದ್ಧನಿಗೋಸ್ಕರ. ಯಾರು? ಬಾಲಕ ಬರ್ತಾನೆ. ವಯೋವೃದ್ಧನಿಗೆ ಬಾಲಕ ಬಂದು ಹೇಳ್ಕೊಡ್ತಾನೆ. ಏನಂತ? ನಿಂಗೇನು ಗೊತ್ತಿಲ್ಲ ಸುಂದರ ಸದಾ ಅಂತಾನೆ. ಇದಕ್ಕೆ ಕಾರಣ ಏನು? ದುರಂತಂ ದುಷ್ಟಕಾಲಸ್ಯ. ಕಾಲವೇ ಕಾರಣ. ಕಾಲದ ಮಹಿಮೆ. ಧನ ದುಡ್ಡು ಕೈಯಲ್ಲಿ ಓಡಾಡೋದೇ ಒಂದು ಕಾರಣ. ಉದ್ಯೋಗ ಬೇಕಾದಷ್ಟು ಕೆಲಸ ಸಿಗೋದೇ ಒಂದು ಕಾರಣ. ಎಲ್ಲ ಕೈಯಲ್ಲಿ ದುಡ್ಡು ಓಡಾಡೋದ್ರಿಂದ ಯಾರಷ್ಟೇ ವಯಸ್ಸಾದವರಿಗೆ ಯಾವ ಬೆಲೆನೂ ಇರುವುದಿಲ್ಲ. ಬದಲಾಗಿ ಇವರಿಂದ ಅವರು ಉಪದೇಶ ಪಡೆಯುವ ಪರಿಸ್ಥಿತಿ ಬರುತ್ತೆ. ನಿಂಗೆ ಗೊತ್ತಿಲ್ಲ ಕುಟುಂಬದೇವಿ ಅಂತ ತಿಳುವಳಿಕೆಯವರನ್ನ ತಮಾಷೆ ಮಾಡೋ ಕಾಲ ಬಂದಿದೆ. ಅಹಂಕಾರಾದಿ ಉನ್ಮತ್ತಃ ವಯೋವೃದ್ಧಾಯ ಬೋಧತಿ ಅವಿಚಾರಿ ಅಲ್ಪವಿದ್ಯಾ. ವೃದ್ಧ ತ್ವಂ ನಿಷ್ಪ್ರಯೋಜಕ. A child who is overconfident with superiority complex will give a lecture to the old people that, oh, old man, you are useless, you are a waste, you don't know anything, I say, etc. ಅಹಂಕಾರಾದಿ ಉನ್ಮತ್ತಃ. ಧನಮದ, ವಿದ್ಯಾಮದ, ವಯೋಮದ, ರೂಪಮದ ಎಲ್ಲ ಮದಗಳಿಂದ ತುಂಬಿದವನು ವಯೋವೃದ್ಧಾಯ ಬೋಧತಿ. ವಯಸ್ಸಾದವನಿಗೆ ಉಪದೇಶ ಮಾಡ್ತಾನೆ. ಏನಂತ?
ಅವಿಚಾರಿ ಅಲ್ಪವಿದ್ಯಾ ವೃದ್ಧ, ಕಾಮನ್ ಸೆನ್ಸ್ ಇಲ್ಲ ನಿಂಗೆ, ಅವಿಚಾರಿ ವಿಚಾರ ಮಾಡೋದಿಲ್ಲ ನೀನು, ನಿಂಗೆ ನಿನ್ನಷ್ಟು ಎಜುಕೇಶನ್ ಇದೆ, ನಿಂಗೆ ಓದಿಲ್ಲ ಮಾಡಿಲ್ಲ, ನಿಂಗೆ ಅವನ ಮೂರ್ಖ ತೊಲಗಾಚೆ ನಿಷ್ಪ್ರಯೋಜಕ, ನೀನು ಅಯೋಗ್ಯ, ನೀ ಯಾತಕ್ಕೂ ಬರ್ದದ್ ಮೂರ್ಖ, ಹೋಗತ್ತಾಗಿ ಹಳೆ ಕಬ್ಬು ಹಳೆ ಸಾಮಾನು ಅಂತ ಹೇಳ್ತಾರೆ. ಇತೇನ ಸಕಲಂ ಪ್ರಾಪ್ಯ ಪಿತಂ ಭವತಿ ತತ್ಸುತ ಇತರ ತುಂ ಕಿಂ ನ ಜಾನಾತಿ ಸದಾ ತ್ವಂ ಅಪ್ರಯೋಜಕ. Son teaches his father about the life after getting everything from his father. Oh father, you don't know anything, you are a national waste, etc. ಪಿತೇನ ಸಕಲಂ ಪ್ರಾಪ್ಯ, ತಂದೆಯಿಂದಲೇ ಎಲ್ಲವನ್ನು ದೇಹವನ್ನು ಪಡೆದುಕೊಂಡಂತಹ ಮಗ ಪಿತಂ ಬೋಧತಿ ತತ್ಸುತ, ತಂದೆಗೆ ಬುದ್ಧಿವಾದ ಹೇಳ್ತಾನೆ. ತತ್ಸುತ, ಅವನ ಮಗ ಅವನಿಗೆ ಬುದ್ಧಿ ಹೇಳುವಂತ ಪರಿಸ್ಥಿತಿ. ಪಿತಾ ತ್ವಂ ಕಿಂ ನ ಜಾನಾತಿ, ನಿನಗೆ ಏನು ಗೊತ್ತಾಗಲ್ಲ. ಪಿತಾ ತ್ವಂ, ತಂದೆಯೇ ನಿನ್ಗೆ ಏನು ಗೊತ್ತಾಗಲ್ಲ. ಸದಾ ತ್ವಂ ಅಪ್ರಯೋಜಕ, ನೀನ್ ಯಾವಾಗ್ಲೂ ನ್ಯಾಷನಲ್ ವೇಸ್ಟ್, ಕಾಮನ್ ಸೆನ್ಸ್ ಇಲ್ಲ, ನಿನ್ ಗೊತ್ತಾಗಿರೋ ನಿಂಗೆ ಏನಪ್ಪ ನೀನು ವಯಸ್ಸಿಂದಾಗಿದೆ, ಕಾಮನ್ ಸೆನ್ಸ್ ಇಲ್ಲ ಅಂತ ಮಗ ಅಪ್ಪನಿಗೆ ಒಯ್ಯುವುದು ಎಂತಹ ಪರಿಸ್ಥಿತಿ ಭಗವಂತ. ದುರ್ಜನಾದೇವ ದುರ್ಬುದ್ಧಿ ಸಮೂಹೇ ದುರ್ಬೀಜಾಯತೆ, ಸಜ್ಜನಾ ನಾಶ ದುಸ್ಸಾಧ್ಯಂ, ದುರ್ಬುದ್ಧೇ ದುಷ್ಟನಾಶನಂ. Bad personality, when joined with crooked mentality, people will be a vicious seed. Noble people cannot kill the negativity, but the bad personality will kill bad persons in future. ದುರ್ಜನಾದೇವ ದುರ್ಬುದ್ಧಿ, ದುರ್ಜನರಿಂದಲೇ ದುರ್ಬುದ್ಧಿ. ಮತ್ತೆ ಅಂಥವ್ರನ್ನ ಒಂದ್ ಕಡೆ ಸೇರಿಬಿಟ್ರೆ ಸಮೂಹ ದುರ್ಬೀಜ ಆಯ್ತು, ಸಮೂಹದಲ್ಲಿ ದೊಡ್ಡ ಬೀಜ ಬೆಳೆದು ಆರು ಮರ ಹೋಗುತ್ತೆ. ಸಜ್ಜನಾತ್ಮ ನಾಶ ದುಸ್ಸಾಧ್ಯಂ, ಇಂತಹ ದುರ್ಜನರನ್ನು ನಾಶ ಮಾಡೋದು ಸಜ್ಜನರಿಂದ ಸಾಧ್ಯವೇ ಇಲ್ಲ. ಮತ್ತೆ ಯಾಕೆ ಸಾಧ್ಯ ಅಂತಂದ್ರೆ ದುರ್ಬುದ್ಧಿ ದುಷ್ಟನಾಶನ. ಅವರವರಿಗೆ ಕೆಟ್ಟ ಬುದ್ಧಿ ಬಂದು ಯಾದವಿಕರದ ಮೂಲಕ ಅವರವರೇ ಕೊಚ್ಚಿ ಕೊಲೆ ಮಾಡಿ ಸಾಯಬೇಕೇ ವಿನಃ ಸಜ್ಜನರಿಂದ ದುರ್ಜನರನ್ನು ಸರಿ ಮಾಡಲು ಸಾಧ್ಯವೇ ಇಲ್ಲ. ದುರಂತ ಮಿತಿ ವಿಜ್ಞೇಯು ಅಜ್ಞಾನೋ ಭವತಿ ಶ್ರೇಷ್ಠತ, ಅಜ್ಞಾನ ಭೋಗಾದುತ್ಕರ್ಷಂ ಜ್ಞಾನಾಯ ಮರಣಂ ಧ್ರುವಂ. It is a tragedy of the life that half-baked is entertained in the world. Capable will die soon and substandard live longer. ದುರಂತ ಮಿತಿ ವಿಜ್ಞೇಯು, ದುರಂತ ಎಂದು ತಿಳಿ. ಅಜ್ಞಾನೋ ಭವತಿ ಶ್ರೇಷ್ಠತ, ಅಜ್ಞಾನಿಯಾದರೆ ಶ್ರೇಷ್ಠನಾಗುತ್ತೀಯೇ. ಅಜ್ಞಾನ ಭೋಗ ದುಷ್ಕೃತ್ಯಂ, ಮಜಾ ಮಾಡೋದು, ಕಾಮನ್ ಸೆನ್ಸ್ ಇಲ್ಲದೆ ಇರೋದು, ಅಜ್ಞಾನಿ ಆಗಿರೋದು, ಕೆಟ್ಟ ಕೆಲಸ ಮಾಡೋದು ಎಲ್ಲ ಈಗಿನ ಕಾಲದ ಮಹಿಮೆ. ಜ್ಞಾನಾಯ ಮರಣಂ ಧ್ರುವಂ, ಅಕಸ್ಮಾತ್ ನೀನು ಜ್ಞಾನಿ ಆದಿ ಅಂತಂದ್ರೆ ನಿನಗೆ ನಾಶ, ಮರಣವೇ ಗತಿ. ಜ್ಞಾನಾಯ ಮರಣಂ ಧ್ರುವಂ, ಜ್ಞಾನಿಗಳಿಗೆ ಯಾವುದೇ ರೀತಿಯ ಬೆಲೆ ಇಲ್ಲ, ಗೌರವ ಇಲ್ಲ, ಅಜ್ಞಾನಿಗಳು ಕುಣಿದಾಡುತ್ತಾರೆ. ಸಜ್ಜನಾರಂಭಿತ ಸಂಘ ಪ್ರಕಾಶಯತಿ ಸಂತತಂ, ಉನ್ನತಿಂ ದೃಷ್ಟ್ವಾ ದುಷ್ಟೋಯಂ ಶಕುನೇರಾಗತ್ಯ ನಶ್ಯತಿ. If an institution started by a noble person will flourish undoubtedly with the sacrifice, even in the long run. But an idiot enters by observing this into it and drains shortly on greedy like Shakuni. ಸಜ್ಜನಾರಂಭಿತ ಸಂಘ, ಕಷ್ಟಪಟ್ಟು ಶ್ರದ್ಧೆಯಿಂದ ಕೆಲಸ ಮಾಡುವ ಕರ್ತವ್ಯವೇ ದೇವರು ಎಂಬ ನಂಬಿದ ವ್ಯಕ್ತಿಯಿಂದ, ಎಂತ ಸಜ್ಜನರಿಂದ ಒಂದು ಸಂಘ ಸ್ಥಾಪನೆ ಅಂದ್ರೆ ಸಹಜವಾಗಿ ಪ್ರಕಾಶಯತಿ ಸಂತತಂ, ಯಾವಾಗಲೂ ಬೆಳೆಯುತ್ತದೆ. ಈ ಸಮಯದಲ್ಲಿ ಉನ್ನತಿಯನ್ನು ದೃಷ್ಟ, ಇವರು ಬೆಳೀತಾ ಇರೋದನ್ನು ನೋಡಿ ದುಷ್ಟೋಯಂ, ಒಬ್ಬ ದುಷ್ಟ ಬರ್ತಾನೆ.
ದುಷ್ಟೋಯಂ ಶಕುನೇರಾಗತ್ತೆ, ಶಕುನಿ ತರ ಬಂದು ಸೇರ್ಕೋತಾನೆ. ಅಗತ್ಯ ದುರ್ಹಾಸಿ, ದುರಂಕಾರ, ದುರ್ಬುದ್ಧಿಯಿಂದ ಎಲ್ಲರನ್ನು ಕೆಡಿಸಿ ನಾಶ ಮಾಡಿ, ನಶ್ಯತಿ, ಇಡೀ ಸಂಸ್ಥೆಯನ್ನು ನಾಶ ಮಾಡಿ, ಪಾಪ ಮಾಡಿ, ಗೊಬ್ಬರಿಸಿ, ತಾನು ತಿಂದಾದೆ ಬೇರೆಯವರು ಕೊಡಲಾದೆ ನಾಶ ಮಾಡಿ ಹೋಗುತ್ತಾನೆ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಃ ತ್ರಿಮಾಸೇ ಸಮಿತಿ ತತ್ರ ಪರೀಕ್ಷಾ ಕಾರ್ಯತತ್ಪರ. Examination of all universities should be conducted not by universities but by the central authorities of eminent executives. Their duty is to conduct the exams and not to teach anybody for every 3 months in all disciplines. Their duty is to conduct exams for every 3 months in all disciplines. ಪರೀಕ್ಷಾ ಸರ್ವವಿದ್ಯೇಷು, ಎಲ್ಲ ರೀತಿಯ ಡಿಸಿಪ್ಲಿನ್ಗಳಲ್ಲಿ, ಎಲ್ಲ ವಿದ್ಯೆಗಳಲ್ಲಿ, BA, BCom, BSc, ಕಾಮರ್ಸ್ ಯಾವುದಿದ್ರು ಎಲ್ಲದರಲ್ಲೂ ಕೂಡ ನೀಟ್ ಎಕ್ಸಾಮ್ ತರ ಸ್ವತಂತ್ರ ಸಮಿತಿರ್ಬುಧೈಃ, ತುಂಬಾ ಜ್ಞಾನಿಗಳಾಗಿ ತಿಳುವಳಿಕೆ ಇರುವಂತಹ, ಕ್ಯಾಸ್ಟ್ ಫೇಸ್ ರೇಸ್ ಸೆಕ್ಸ್ ಏಜ್ ಗ್ರೂಪ್ ಇಲ್ಲದೆ ಇರುವಂತಹ ನಿಜವಾದ ಜ್ಞಾನಿಗಳೆಲ್ಲ ಒಂದು ಕಡೆ ಇದ್ದಂತಹ ಅಂತ ಬುಧೈಹಿ ವಿದ್ವಾಂಸರಿಂದ ಸ್ವತಂತ್ರವಾದ, ಯಾವುದೇ ಸರ್ಕಾರದಿಂದ ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ಪ್ರಭಾವ ಬೀರದೇ ಇರುವಂತಹ ಒಂದು ಸಂಸ್ಥೆಯಿಂದ ಪ್ರತಿ 3 ತಿಂಗಳಿಗೊಮ್ಮೆ ಪದೇ ಪದೇ ರೊಟೇಷನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ತ್ರಿಮಾಸೇ ಸಮಿತಿಸ್ತತ್ರ ಪರೀಕ್ಷೆ ಕಾರ್ಯತತ್ಪರ, ಪರೀಕ್ಷೆಯನ್ನವರು ರೊಟೀನ್ ಆಗಿ ಮಾಡ್ತಾ ಇರಬೇಕು. ನೆಟ್ ಎಕ್ಸಾಮ್ ಯಾವುದೇ ಪ್ರಭಾವ ಬೀರದೆ ಮಾಡಿದರೆ ಒಳ್ಳೆಯದು, ಪ್ರಭಾವ ಬೀರಿದರೆ ಒಳ್ಳೆಯದಲ್ಲ. ಪ್ರಭಾವ ಬೀರದೆ ಯಾವುದೇ ರಾಜಕೀಯ ಪ್ರಭಾವವನ್ನು ಮೀರಿ ನಿಂತಹ ಸಂಸ್ಥೆ ಇದ್ದರೆ ಅಂತಹ ಸಂಸ್ಥೆಗಳು ಹಾಗಾಗಿ ಪರೀಕ್ಷಾ ಕಾರ್ಯವನ್ನು ಮಾಡುತ್ತಿರಬೇಕು. ಹಾಗಾದ್ರೆ ಯೂನಿವರ್ಸಿಟಿ ಕೆಲಸ ಏನು? ಬರೀ ಪಾಠ ಮಾಡಿ ಅವರಿಗೆ ಜ್ಞಾನವನ್ನು ತುಂಬುದಷ್ಟೇ ಕೆಲಸ. ಎಕ್ಸಾಮಿನೇಷನ್, ಸರ್ಟಿಫಿಕೇಶನ್, ರಾಜಕೀಯ ಮಾಡೋದು, ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್ ಇರಬಾರದು ಅಲ್ಲಿ. ಪರೀಕ್ಷಾ ಸರ್ವವಿದ್ಯೇಷು ಸ್ವತಂತ್ರ ಸಮಿತಿರ್ಬುಧೈಃ, ಸ್ವತಂತ್ರವಾದ ಸಮಿತಿಯಿಂದ ಇದು ನಿಯಂತ್ರಣಗೊಳ್ಳಬೇಕು. 3 ತಿಂಗಳಿಗೊಂದ್ಸಲ ರೊಟೀನ್ ವೈಸ್ ಎಕ್ಸಾಮ್ಸ್ ನಡೀತಾ ಇರಬೇಕು. ಆಗ ಆಟೋಮೆಟಿಕ್ ಆಗಿ CA ಎಕ್ಸಾಮ್ಸ್, CA ಫೌಂಡೇಶನ್ ಎಕ್ಸಾಮ್ಸ್ ಅಂತ ನಡೆಯುತ್ತೆ. ಆ ರೀತಿ ನಡೆದಾಗ ಒಂದು ಕ್ವಾಲಿಟಿ ಬರುತ್ತೆ. ಆಗತ ಸುಖ ಸಂಪತ್ತಿ ಸೃಜನಾಲಯ ವೃದ್ಧಿ ಲಾಭ ಪ್ರಲೋಭೆ ಉತ್ಪತ್ತಿ ಉದರೇ ಜಂತುರಿತ್ಯಪಿ. If you want any kind of improvement, it is possible only by noble people, dedicated people. But a greedy enters into that when there is a profit and eat everything like stomach worm. ಆಗತ ಸುಖ ಸಂಪತ್ತಿ ಸೃಜನಾಲಯ ವೃದ್ಧಿ. ಯಾವುದೇ ರೀತಿಯ ದೇಶ ಅಭಿವೃದ್ಧಿ ಆಗಬೇಕಾದ್ರೆ, ಒಂದು ಸಂಸ್ಥೆ ಅಭಿವೃದ್ಧಿ ಆಗಬೇಕಾದ್ರೆ ಅದು ಒಳ್ಳೆಯವರಿಂದ ಮಾತ್ರವೇ ಸಾಧ್ಯ. ಲಾಭ ಪ್ರಲೋಭ, ಯಾವಾಗ ನಂಗೆ ಬೇಕು ನಮ್ಮ ಅದು ಹಾಗೆ ಪ್ರಲೋಭನೆಗೆ ಯಾವಾಗ ಒಳಗಾಗ್ತೀವಿ, ಉತ್ಪತ್ತಿ ಆದ ತಕ್ಷಣ ಹೊಟ್ಟೆ ಹುಡುಕ್ತಾರ ಅವ್ರು ಬಂದು ಎಲ್ಲವನ್ನು ನುಂಗಿ ನೆಕ್ಕಿ ನೀರು ಕುಡಿದು ನಾವು ತಿಂದ ಆಹಾರವನ್ನು ಅವ್ರು ತಿಂದ್ಕೊಳ್ತಾರೆ. ಉದರೇ ಜಂತುರಿತ್ಯಪಿ, ಹೊಟ್ಟೆಯಲ್ಲಿರೋ ಹುಳದಂತೆ ಬಂದು ಒಳ್ಳೆಯ ಸಂಸ್ಥೆಗಳನ್ನೆಲ್ಲ ನಾಶ ಮಾಡಿ ಬಿಡುತ್ತಾರೆ. ಎಚ್ಚರವಿರಬೇಕು. ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನ ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನ ಚರ್ಚಿಸೋಣ. ಸುಖಿ ಸದ್ಧರ್ಮ ಕಾಲೇಪಿ ಆವಿರ್ಭವತಿ ರಾಕ್ಷಸ ಸದ್ಬುದ್ಧಿಂ ನಾಶನಂ ಕೃತ್ವಾ ಪ್ರಲೋಭಂಚ ಪ್ರಚೋದತಿ. A demon or Rakshasa reoriginate
even during prosperity. He will destroy the nobility and good people and expands the cruelty. ಸುಖಿ ಸದ್ಧರ್ಮ ಕಾಲೇಪಿ ಸುಖವಾದ ಸುಖಿ ರಾಮರಾಜ್ಯದ ಕಾಲದಲ್ಲೂ ಆವಿರ್ಭವತಿ ರಾಕ್ಷಸರು ಹುಟ್ಟಿಕೊಳ್ಳುತ್ತಾರೆ. ಅವರೇನ್ ಮಾಡ್ತಾರೆ? ಸದ್ಬುದ್ಧಿ ನಾಶನ ಕತ್ವ ಒಳ್ಳೆ ಬುದ್ಧಿ ಇರೋರನ್ನೆಲ್ಲ ನಾಶ ಮಾಡಿ ಅವ್ರನ್ನ ಅವ್ರ ಕಡೆ ಎಳ್ಕೊಂಡು ಪ್ರಲೋಭಂಚ ಪ್ರಚೋದತಿ, ಲೋಭ ಮೋಹ ಮದ ಮತ್ಸರ ಎಲ್ಲವನ್ನೂ ಕೂಡ ಪ್ರಚೋದನೆ ಮಾಡುತ್ತಾರೆ. ಸರ್ವೋತ್ತಮೋಪಿ ರಾಜಾ ಹಿ ಕರ್ತವ್ಯಂ ದುಷ್ಟದಂಡನಂ ಅನ್ಯಥಾ ಸರ್ವಸಂಪತ್ತಿ ನಾಶಂ ಲವಣಮಿವಾಂಬಸ. Even though the king is very good, he should not make delay to punish the culprits. Otherwise, they ruin everything like salt mixing with water. ಸರ್ವೋತ್ತಮೋಪಿ ರಾಜಾಹಿ ಉತ್ತಮವಾದ ರಾಜನಾದರೂ ಕೂಡ ಕರ್ತವ್ಯಂ ದುಷ್ಟದಂಡನಂ ದುಷ್ಟದಂಡನೆಯನ್ನು ಮಾಡಲೇಬೇಕು. ಅನ್ಯಥಾ ಅಲ್ಲದಿದ್ದರೆ ಸರ್ವ ಸಂಪತ್ತಿ ಆರ್ಜಿಸಿದ ಕಷ್ಟಪಟ್ಟು ಸಂಪಾದಿಸಿದ ಎಲ್ಲ ದುಡ್ಡು ಹೊಸ ಧಾನ್ಯಗಳು ಈ ದುಷ್ಟರ ಜೊತೆ ಸೇರಿ ಹಾಳಾಗಿ ಹೋಗುತ್ತದೆ. ನೀರಿನಲ್ಲಿ ಸೇರಿಕೊಂಡ ಉಪ್ಪಿನಂತೆ, ಹೊಳೆಯಲ್ಲಿ ಕದರಿದ ಹುಣಸೆಹಣ್ಣಿನಂತೆ ಎಲ್ಲವೂ ನಾಶ ಮಾಡಿ ಬಿಡುತ್ತಾರೆ. ರಾಸಾಯನಿಕಂ ಸಂಪ್ರೋಕ್ಷ್ಯ ಮಾನವ ಕೀಟನಾಶಕ ತದೇವ ಪುನರಾಗತ್ಯ ಪರಮಾಣು ಲೋಕನಾಶಕ. To kill the insects, man will spray insecticides or pesticides. That only in turn enters into our body through our food and kill us. ರಾಸಾಯನಿಕಂ ಸಂಪ್ರೋಕ್ಷ್ಯ ರಾಸಾಯನಿಕಗಳನ್ನು ಹಾಕಿ ಮಾನವ ಕ್ರಿಮಿಕೀಟನಾಶಕಗಳನ್ನು ಹಾಕಿ ಹೊಸ ರೀತಿಯ ಅತ್ಯುತ್ತಮವಾದ ವಸ್ತುಗಳನ್ನು ಧಾನ್ಯಗಳನ್ನು ಉತ್ಪಾದನೆ ಮಾಡುತ್ತಾನೆ. ಆದರೆ ಅದನ್ನು ತಿಂದ ಮನುಷ್ಯ ಪರಮಾಣು ರೂಪದಲ್ಲಿ ಬಂದು ಸೇರಿಕೊಂಡು ಮನುಷ್ಯನನ್ನೇ ಈ ಪ್ರಾಣಿ ರೂಪದಲ್ಲದಿದ್ದರೂ ರಾಸಾಯನಿಕ ರೂಪದಲ್ಲಿ ನಮ್ಮ ದೇಹವನ್ನು ಸೇರಿ ನಮ್ಮನ್ನು ನಾಶ ಮಾಡುತ್ತದೆ. ಪೋಷಿತ ಶೋಷಿತ ಹಂತಿ ಯಾಚಿತಂ ಧನಿಕತ್ಸದ ವ್ಯಾಘ್ರೋ ಹಂತಿ ಸತ್ಪ್ರಾಣಿ ದುರ್ಜನೋ ಹಂತಿ ಸತ್ಪ್ರಜಾಂ. Usually rich people will kill the poor and custodian kills the subject. Tiger will kill the soft animals and bad people will kill the nobility, noble people. ಪೋಷಿತ ಶೋಷಿತ ಹಂತಿ ಬೆಳೆಸಿದವರು ಶ್ರಮಿಕರನ್ನು ಸಾಯಿಸುತ್ತಾರೆ. ಯಾಚಿತಂ ಧನಿಕಸ್ತದ ಯಾಚಕರು ಧನಿಕರು ಬೇಡವರನ್ನು ಸಾಯಿಸುತ್ತಾರೆ. ಹುಲಿಯು ಒಳ್ಳೆಯ ಪ್ರಾಣಿಗಳನ್ನು ಸಾಯಿಸುತ್ತದೆ. ದುರ್ಜನರು ಒಳ್ಳೆಯ ಜನರನ್ನು ಸಾಯಿಸುತ್ತಾರೆ. ಇದೇ ಲೋಕದ ದುರಂತ. ಸಕಲಂ ಜೀವನಂ ಕಾತ್ವ ಸದಾ ಮೋದತಿ ದುರ್ಜನ ಮಾನವ ಪ್ರಕೃತಿಯ ಯುದ್ಧೆ ಪುನರಾಗಚ್ಚತಿ ಕ್ರೀಡಿಃ. Man will eat all kinds of insects to animals. During this war between the nature and the man, worms and insects will reoriginate again. ಸಕಲ ಜೀವನಂ ಖಾತ್ವ ಎಲ್ಲಾ ರೀತಿಯ ಪ್ರಾಣಿ ಪಕ್ಷಿಗಳನ್ನು ಮನುಷ್ಯ ತಿನ್ನಲಾರಂಭಿಸಿದ್ದಾನೆ. ಸದಾ ಮೋದತಿ ತಿನ್ನುವಾಗ ಮಜಾ ಟೇಸ್ಟು ಖುಷಿಯೋ ಖುಷಿ ಇಂದ ಕುಣಿತಾನೆ. ಯಾರೋ ದುರ್ಜನ. ಈ ಮಾನವ ಪ್ರಕೃತಿ ಯುದ್ಧದಲ್ಲಿ ಪುನರಾಗಚ್ಚತಿ ಕ್ರಿಮಿ. ಈ ಮನುಷ್ಯ ಮತ್ತು ಪ್ರಾಣಿಗಳ ಯುದ್ಧದಲ್ಲಿ ಸಾಂಕ್ರಾಮಿಕ ರೋಗಗಳ ಮೂಲಕ ಕ್ರಿಮಿಯು ಪುನಃ ಬಂದು ಮಾನವನನ್ನು ಕಾಡುತ್ತದೆ. ಅಭಿವೃದ್ಧಿ ರೀತಿ ಮಂತ್ರೇಣ ಪರಿಸರಂ ಸರ್ವನಾಶನಂ
ಪ್ರಕೃತಿ ದುರ್ಜನೈ ನಾಶಂ ಅನುಸಕಲ ಹಂತಕ. In the name of progress, we spoil the nature. Bad people will ruin the nature, and nature will re-enter in the form of autumn or any kind of insects and ruin the system again. ಅಭಿವೃದ್ಧಿ ಮಂತ್ರೇಣ ಅಭಿವೃದ್ಧಿ ಎಂಬ ಹೆಸರಲ್ಲಿ, ಪ್ರಗತಿ ಎಂಬ ಹೆಸರಲ್ಲಿ ಪರಿಸರದ ಸರ್ವನಾಶನವನ್ನು ಮಾಡುತ್ತಾ ಇದ್ದಾನೆ. ಪ್ರಕೃತಿ ದುರ್ಜನೈರ್ನಾಶಂ, ದುರ್ಜನರಿಂದ ಪ್ರಕೃತಿಯ ನಾಶವಾಗುತ್ತಿದೆ. ಪರಿಹಾರ ಏನು? ಅಣು ಸಕಲ ಹಂತಕ, ಒಂದಲ್ಲ ಒಂದು ದಿನ ಅಣುಬಾಂಬ್ ಹಾಕಿ ಇವರು ಕೂಡ ಸತ್ತು ಹೋಗುತ್ತಾರೆ. ದುರಾಸೆ ಎಲ್ಲದಕ್ಕೂ ಕಾರಣ. ದುರಾಸೆ ಬಿಟ್ಟಾಗ ಈ ರೀತಿ ಪ್ರಕೃತಿ ನಾಶ ಆಗುವುದಿಲ್ಲ, ದುರ್ಜನರು ನಾಶ ಆಗುತ್ತೆ, ಮತ್ತೆ ಅನೇಕ ಸಮಸ್ಯೆಗಳು ಕಡಿಮೆಯಾಗುತ್ತದೆ. ನತ್ಯಜಂತಿ ಮಹಾಭಾಗ ದುಷ್ಟ ವ್ಯಸನ ದುರ್ಮತಿಂ ಲಬ್ಧೋಚಿತ ಶಿಕ್ಷಾಂಚ ದುಷ್ಕಾರೇಪಿ ಪ್ರಯುಜ್ಯತೆ. Some people do not leave their defective practices even after education, even after good education. They might have the good free education, but they continue their old bad habit of greed even after good education. ನ ತ್ಯಜಂತಿ ಮಹಾಭಾಗ ದುಷ್ಟ ವ್ಯಸನ ದುರ್ಮತಿ. ದುಷ್ಟ ದಾರಿ, ವ್ಯಸನಗಳು, ಕೆಟ್ಟ ಅಭ್ಯಾಸಗಳು, ಧೂಮಪಾನ, ಮದ್ಯಪಾನ ಇತ್ಯಾದಿ, ದುರ್ಮತಿ, ಕೆಟ್ಟ ಉದ್ಯೋಗ, ಕೆಟ್ಟ ಬುದ್ಧಿ, ಯಾವುದನ್ನು ಕೂಡ ಎಲ್ಲ ಎಜುಕೇಟೆಡ್ ಶಿಕ್ಷಿತರು ಕೂಡ ಬಿಡುವುದಿಲ್ಲ. ಅದನ್ನು ಒಂದು ಪ್ರೆಸ್ಟೀಜ್, ಗೌರವವೆಂದು ಭಾವಿಸುತ್ತಾರೆ. ಲಾಭದ ಉಚಿತ ಶಿಕ್ಷಾಂಚ, ಇದ್ರ ಮಧ್ಯೆ ಅವರಿಗೆ ಫ್ರೀ ಎಜುಕೇಶನ್ ಎಲ್ಲ ಕೊಟ್ಟು ಒಳ್ಳೆ ಉಪನ್ಯಾಸಕರನ್ನ ಇಟ್ಟು ಎಲ್ಲ ಮಾಡಿ ಅಭಿವೃದ್ಧಿ ಮಾಡಿದ್ರು ಕೂಡ ಅವರು ತನ್ನ ಸ್ವಭಾವವನ್ನೆಂದೂ ಬಿಡುವುದೇ ಇಲ್ಲ. ದುಷ್ಕಾರೇಪಿ ಪ್ರಯುಜ್ಯತೆ, ಅವರು ಪಡೆದಂತಹ ಶಿಕ್ಷಣವನ್ನು ಕೆಟ್ಟ ಕಾರ್ಯಕ್ಕೆ ಬಳಸುತ್ತಾರೆ. ಕಪ್ಪು ನಾಯಿಯಾಗಿರುತ್ತದೆ, ಬಿಳಿ ಕಾಯಿ ಎಂದು ಹುಟ್ಟಲು ಸಾಧ್ಯವೇ ಇಲ್ಲ. ಧನದೇವ ಹಿ ದಾರಿದ್ರ್ಯಂ ಪ್ರಜಾರಾಜ್ಯ ಪ್ರಜೀವತಿ. ಮಂತ್ರಿ ಧನ ಮದೋನ್ಮತ್ತ ರಾಜ ಪ್ರಬುದ್ಧಿ ಕಾರಣಂ. ಬ್ಯಾಡ್ ಸಿಚುವೇಶನ್ ಒರಿಜಿನೇಟ್ಸ್ ಡ್ಯೂ ಟು ದ ಅಫ್ಲುಯೆನ್ಸ್ or richness in democracy. Minister who is greedy of wealth may eat everything like Bakasura. ಧನದೇವ ಹಿ ದಾರಿದ್ರ್ಯಂ, ಹಣವೇ ಮತ್ತೊಮ್ಮೆ ದಾರಿದ್ರ್ಯಕ್ಕೆ ದಾರಿ ಮಾಡಿಕೊಡುತ್ತದೆ. ಎಲ್ಲಿ? ಪ್ರಜಾಪ್ರಭುತ್ವದಲ್ಲಿ. ಪ್ರಜಾರಾಜ್ಯ ಪ್ರಜೀವತಿ, ಪ್ರಜಾರಾಜ್ಯದಲ್ಲಿ ದುಡ್ಡೇ ಒಂದು ದೊಡ್ಡ ಸಮಸ್ಯೆ. ಇದು ಒಳ್ಳೇದು ಮಾಡೋದು ಒಂದು ಕಡೆ, ಇನ್ನೊಂದು ಕಡೆ ಹಾಳು ಮಾಡುತ್ತದೆ. ಕರಪ್ಷನ್, ಬ್ರೈಬರಿ, ಡಿಲೇ, ಕೆಲಸಗಳಾಗೋದಿಲ್ಲ, ದುಡ್ಡು ಅಂತ ಪ್ರಜೆಗಳನ್ನ ನೆಕ್ಕಿ ನುಂಗಿ ನೀರು ಕುಡಿತಾರೆ. ಅದರಲ್ಲೂ ಮಂತ್ರಿ ಧನಮದೋನ್ಮತ್ತ, ಮಂತ್ರಿಯಾದವನು ದುಡ್ಡಿನ ಮದದಿಂದ, ಅಹಂಕಾರ ಮದ, ಪೊಸಿಷನ್, ವಿದ್ಯಾಮದ, ಧನಮದ, ರಾಜ್ಯಮದ ಎಲ್ಲ ಮದಗಳಿಂದ ತುಂಬಿ ಹೋಗಿ ರಾಜ ದುರ್ಬುದ್ಧಿ ಕಾರಣಂ, ಪ್ರಜಾಪ್ರಭುತ್ವದಂತಹ ರಾಜ ಕೆಟ್ಟ ದಾರಿಯಿಂದ ಸಮಾಜವನ್ನು ನಾಶ ಮಾಡುತ್ತಾನೆ. ಮತ್ತು ಈಟ್ ಎವ್ರಿಥಿಂಗ್, ಒಳ್ಳೆಯತನವನ್ನೆಲ್ಲ ನುಂಗಿ ನೆಕ್ಕಿ ನೀರು ಕುಡಿಯುತ್ತಾನೆ. ಪತ್ರ ವ್ಯವಹಾರ ಮುತ್ಕರ್ಷೆ ನಶ್ಯಂತಿ ನ್ಯಾಯಶಾಸನಂ. ಸಾಕ್ಷಿವಾದೇ ಸದಾ ಬದ್ಧ್ವಾ ಅನ್ಯಾಯಂ ಬಹುಮನ್ಯಕಂ. The legal system will slowly collapse when we are dependent more on paper. Everything will dependent on the paper witness, and at a time misleading. Sometimes we can mislead through the papers also. ಪತ್ರ ವ್ಯವಹಾರ ಉತ್ಕರ್ಷೆ, ಯಾವುದು ಅತಿಯಾಗಬಾರದು, ಉತ್ಕರ್ಷಕ್ಕೆ ಹೋಗಬಾರದು. ಪತ್ರ, ಪೇಪರು ನಶ್ಯಂತಿ ನ್ಯಾಯಸಮ್ಮತಂ, ಇದು ನ್ಯಾಯವನ್ನು ನಾಶ ಮಾಡಿ ಹಾಕುತ್ತದೆ.
ನ್ಯಾಯಸ್ಥಾನದಲ್ಲಿ ನ್ಯಾಯವನ್ನು ನಾಶ ಮಾಡುತ್ತದೆ. ಸಾಕ್ಷಿವಾದೇ ಸದಾ ಬದ್ಧ, ಸಾಕ್ಷಿ ಅಂತ ಸುಳ್ಳು ಸಾಕ್ಷಿಗಳನ್ನು ತಯಾರು ಮಾಡಿ ಪೇಪರ್ ಬರೆಸಿ ಅನ್ಯಾಯಂ ಬಹುಮಾನ್ಯಕಂ, ಅನ್ಯಾಯಕ್ಕೆ ಬಹುಮಾನ ಸಿಗುತ್ತೆ ಹೊರತು, ಅನ್ಯಾಯಕ್ಕೆ ಹೆಚ್ಚು ಗೌರವ ಸಿಗುತ್ತೆ ಹೊರತು, ಅನ್ಯಾಯವನ್ನೇ ಅವರು ಸಪೋರ್ಟ್ ಮಾಡ್ತಾರೆ ಹೊರತು ಒಳ್ಳೆತನ ನಾಶವಾಗಿ ತೆಳುವಾದ ಗಾಳಿಯಲ್ಲಿ ಕರಗಿ ಹೋಗುತ್ತದೆ. ಅನ್ಯಾಯಂ ಕೃತಮುತ್ಕರ್ಷೆ ದುರ್ಮಂತ್ರಿ ಧನಿಕಾದಪಿ ಸ್ವಜನೈಃ ಗೌರವಂ ಯಾತಿ ನ್ಯಾಯೋ ಕಾಲಧನಾಶ್ರಯಃ. Artificial will be entertained when minister is involved in greed of money. Due to the richness, he will be respected and even he will win in the court also. ಅನ್ಯಾಯಂ ಕೃತಮುತ್ಕರ್ಷೆ, ಅನ್ಯಾಯ ಮಾಡಿ 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 ಉತ್ಕರ್ಷವಾದರೆ ಕೆಟ್ಟ ಮಂತ್ರಿ ಆಗುತ್ತಾನೆ, ಶ್ರೀಮಂತನೂ ಆಗುತ್ತಾನೆ. ಅವರೆಲ್ಲರೂ ಕೂಡ ಸ್ವಜನೈ ಗೌರವಮ್ಯಾಂತಿ, ಅವರವರ ಸರ್ಕಲ್ ನಲ್ಲಿ ಅವರವರ ಗುಂಪಲ್ಲಿ ಗ್ರೂಪ್ಗಳನ್ನು ಮಾಡಿಕೊಂಡು ಗೌರವವನ್ನು ಪಡೆದುಕೊಂಡು ಕೈಗೆ ಅನಿಸಿಕೊಡುತ್ತಾರೆ. ಅವರ ಎಲ್ಲ ಕೇಸ್ ಇದ್ರೆ ಅಕಸ್ಮಾತ್ ನ್ಯಾಯಾಲಯದಲ್ಲಿ ನ್ಯಾಯವು ಕಾಲಧನಾಶ್ರಯ, ಅದನ್ನು ಕೂಡ ಕಾಲ ಟೈಮ್ ನೋಡಿಕೊಂಡು ದುಡ್ಡು ಕೊಟ್ಬಿಟ್ಟು ಆಶ್ರಯ ಮಾಡಿಕೊಂಡು ಕೇಸನ್ನ ನಿರ್ನಾಮ ಮಾಡಿಸ್ಕೊತಾರೆ. ಅಥವಾ ಅವರ ಹತ್ರ ಕಾಲಧನ ಕಪ್ಪು ಹಣ ಇದ್ರೆ ಅದನ್ನು ಕೂಡ ಉಪಯೋಗಿಸಿಕೊಂಡು ನ್ಯಾಯವನ್ನು ಕೂಡ ಬದಲಾಯಿಸಿಕೊಳ್ಳುತ್ತಾರೆ. ಎಂತಹ ಕಾಲಮಹಿಮೆ. ಮಾಂಸೋ ಈ ಅರ್ಧ ಪಾದಂಚ ಪೋಷಿವಾಪ್ತೇ ನೈವೇದ್ಯತೆ ಖಾದಂತೆ ಸರ್ವಪ್ರಾಣಿನಾಂ ರುಚಿರ್ದಾಹೇನ ಮಾನವ. We eat all animals meat for our protein, but we won't give any our finger or feet meat to any animals for their protein. We won't give any our finger to any animals for their protein. So we won't give anything to the animals, but we take everything from the animals. So we eat all the animals with greedy of hunger. But do we give any finger or any feet, any meat to increase the protein of the animals? Never, no chance. We are greedy to eat everything. We have the liberty to eat everything. We have the right to eat all the animals. Nothing to be given to the nature. ಮಾಂಸವತಿ ಅರ್ಧಪಾದಂಚ, ಅರ್ಧ ಪಾದ ಮಾಂಸವನ್ನಾದರೂ ಯಾವುದಾದ್ರೂ ಪ್ರಾಣಿಗಳಿಗೆ ಆಹಾರವಾಗಿ ನಾವು ಕೊಡ್ತೇವೆಯೇ? ಕೊಡುವುದೇ ಇಲ್ಲ. ಖಾದಂತೆ ಸರ್ವ ಪ್ರಾಣಿಯ, ಎಲ್ಲ ಪ್ರಾಣಿಗಳ ಮರಿಗಳ ಮೊಟ್ಟೆಗಳನ್ನು ತಿಂದು ತೇಗುತ್ತೇವೆ. ರುಚಿರ್ದಾಹೇನ ಮಾನವ, ಅದು ಟೇಸ್ಟ್ ಆಗಿದೆ, ಇದು ಟೇಸ್ಟ್ ಆಗಿದೆ, ಎಂತ ಚೆನ್ನಾಗಿತ್ತು ಗೊತ್ತಾ, ತಿಂದು ತೇಗ್ತೇವೆ ನಾವು. ಸ್ವಾರ್ಥಿಗಳು. ದುರ್ಜನೋತ್ಕರ್ಷಣಂ ಯತ್ರ ಸಜ್ಜನಂ ದಂಡಿತಂ ತಥಾ ಜೀವದಾನೋಪನಾರ್ಥಾಯ ಕಾಲಮಾಶ್ರಿತ ಸಜ್ಜನ. When cruelty entertains the nobility that vanishes due to the terror, somehow good people live in the world thinking that the good time will come at least to us in the near future. Thinking like that, assuming like that, we live in reality. ದುರ್ಜನೋತ್ಕರ್ಷಣಂ ಯತ್ರ, ಎಲ್ಲಿ ದುರ್ಜನರಿಗೆ ಉತ್ಕರ್ಷ ಮಹತ್ ಗೌರವ ಸಿಗುತ್ತದೆಯೋ ಅಲ್ಲಿ ಸಜ್ಜನಂ ದಂಡಿತಂ ತದಾ, ಒಳ್ಳೆಯವ್ರನ್ನ ಬಡ್ದು ಸಾಯಿಸ್ತಾರೆ. ಜೀವದ ಅನೂಪನಾರ್ಥಾಯ, ಏನೋ ಹೊಟ್ಟೆಕೊಂಡು ನಡಿಬೇಕಲ್ಲ, ಜೀವ ನಡಿಬೇಕಲ್ಲಪ್ಪ ಅಂತ ಅಂದ್ಬಿಟ್ಟು ಕಾಲಮಾಶ್ರಿತ ಸಜ್ಜನ,
ಏನೋ ಒಳ್ಳೆ ಕಾಲ ಬರ್ಬೋದು ಅಂತ ಹೇಳ್ಕೊಂಡು ತಗಿ ಎದುರ್ಕೊಂಡು ಹೇಗೋ ಜೀವನ ಮಾಡ್ತಾ ಇರ್ತಾರೆ ಒಳ್ಳೆಯವರು. ಆದ್ರೆ ದುರ್ಜನರು ಉತ್ಕರ್ಷ ಆಗಿ ಸಜ್ಜನರನ್ನ ನಾಶ ಮಾಡುವುದಕ್ಕೆ ಕಾಯ್ತಾ ಇರ್ತಾರೆ. ವಾಚಾಳಿ ಸರ್ವದಾ ದುಃಖಿ ಪದಮೇಕೋಪಿ ದುರ್ಗತಿಂ ವಾಚಂ ಕಲಹ ಮೂಲಂಚ ಆರೋಗ್ಯಂ ಮೌನಮಾಶ್ರಿತಂ. Those who are talking too much will damage themselves. Talking more is the root for any kind of quarrel. So the silence is good for the health. ವಾಚಾಳಿ ಸರ್ವದಾ ದುಃಖಿ, ಜಾಸ್ತಿ ಮಾತಾಡೋನು ಯಾವಾಗಲೂ ದುಃಖಿಯಾಗಿರ್ತಾನೆ. ಒಂದು ಪದ ಮಾತಾಡಿದ್ರು ಕೂಡ ಪದಮೇಕೋಪಿ ದುರ್ಗತಿ, ಒಂದು ಪದ ಮಾತಾಡಿದ್ರು ಕೂಡ ಅದು ದುರ್ಗತಿಗೆ ಕಾರಣ ಆಗುತ್ತೆ, ಪೆಟ್ಟಿನಂತಕ್ಕೆ ಕಾರಣ ಆಗುತ್ತೆ. ವಾಚಂ ಕಲಹ ಮೂಲಂಚ, ಮಾತೇ ಜಗಳದ ಮೂಲ. ಅದರಿಂದ ಆರೋಗ್ಯ ಆಗಿರ್ಬೇಕು ಅಂತಂದ್ರೆ ಸುಮ್ಮನಿರಬೇಕು, ಸೈಲೆಂಟ್, ಸುಮ್ಮನಿರಬೇಕು. ಅದೇ ಆರೋಗ್ಯಕ್ಕೆ ಒಳ್ಳೇದು. ಇದ್ದರೆ BP ಶುಗರ್ ಎಲ್ಲ ಜಾಸ್ತಿ ಆಗುತ್ತೆ ಹೊರತು ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಏಕಾದಶಿ ವ್ರತಂ ಪುಣ್ಯಂ ಮೌನಮೇಕಾದಶಿ ಪರಂ ಏಕಂತ ಮುಕ್ತಿ ಮಾರ್ಗಸ್ಥಂ ಪರಂ ಆರೋಗ್ಯ ಸಾಧಕಂ. Fasting during the 11th day of lunar day is good. If it is fasting with silence, is still good. One thing is for the liberation and other is for the health issues. ಏಕಾದಶಿ ವ್ರತ ಒಳ್ಳೆಯದು, ವ್ರತಂ ಪುಣ್ಯಂ. ಅದ್ರ ಜೊತೆ ಮೌನವಾಗಿ ಏಕಾದಶಿ ವ್ರತ ಮಾಡೋದು ಇನ್ನೂ ಶ್ರೇಷ್ಠವಾದ್ದು. ಏಕೆಂದ್ರೆ ಏಕಂತ ಮುಕ್ತಿ ಮಾರ್ಗಸ್ಥಂ, ಏಕಾದಶಿ ಮುಕ್ತಿಯನ್ನು ಕೊಟ್ರೆ ಪರಂ ಆರೋಗ್ಯ ಸಾಧಕಂ, ಮೌನವಾಗಿರುವುದು ಇಹ ಜೀವನದಲ್ಲಿ ಆರೋಗ್ಯವನ್ನು ಕೊಡುತ್ತದೆ. ಯಥಾ ಸಂಘೇ ಪ್ರಜೀವಂತಿ ಮೌನಂ ಕುರ್ಯಾತ್ ಪ್ರಯತ್ನತಃ ಕಾಮಕ್ರೋಧಾದಿ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ. When we are living or encircled with the group, better you maintain the silence, forcible silence. Silence will control the lust, hate and useful for moksha, liberation. ಯಥಾ ಸಂಘೇ ಪ್ರಜೀವಂತಿ, ನೀನು ಯಾವಾಗ ಸಂಘ ಜೀವನದಲ್ಲಿ ಬದುಕುತ್ತೀಯೋ ಅಂತಹ ಸಮಯದಲ್ಲಿ ಮೌನಂ ಕುರ್ಯಾತ್ ಪ್ರಯತ್ನತಃ, ಕಷ್ಟಪಟ್ಟಾದರೂ ಫೋರ್ಸಿಬಲ್ ಆದರೂ ಮೌನವಾಗಿರಬೇಕು. ಹೀಗಿರುವುದರಿಂದ ಕಾಮಗಳು ಕಡಿಮೆಯಾಗುತ್ತದೆ, ಕೋಪವೂ ಕಡಿಮೆಯಾಗುತ್ತದೆ. ಕಾಮಕ್ರೋಧಾದಿ, ಆದಿ ಅಂತಂದ್ರೆ ಕಾಮ, ಕ್ರೋಧ, ಲೋಭ, ಮೋಹ, ಮತ್ಸರ ಎಲ್ಲವೂ ಕೂಡ ಸಂಘದಲ್ಲಿದ್ದಾಗಲೂ ನಿಯಂತ್ರಣದಲ್ಲಿರಬೇಕು ಅಂತಾದ್ರೆ ನೀನು ಮೌನವಾಗಿರಬೇಕು. ಕಾಮಕ್ರೋಧ ನಿರ್ಮೂಲಂ ಮೌನಂ ಹಿ ಮುಕ್ತಿ ಸಾಧನಂ, ಮೌನವೇ ಮುಕ್ತಿಗೆ ಸಾಧನ. ಬಾಹ್ಯ ಮೌನಿ ಸದಾ ಜ್ಞಾನಿ ಅಂತಃ ಮುಕ್ತ ಸದಾ ಜಪಿ ಮೌನೇ ದುಃಖ ನಿರ್ನಾಮಂ ಮೌನ ಸಾಮ್ರಾಜ್ಯ ಸಾಧನಂ. Those who always maintain the silence, they can control themselves and chant and pray God every time. Thus, silence will kill the pain inside the body and main source for liberation or salvation. ಬಾಹ್ಯ ಮೌನಿ ಹೊರಗಡೆಯಿಂದ ಮೌನವಾಗಿರಬೇಕು, ಸದಾ ಜ್ಞಾನಿಯಾಗಿರಬೇಕು, ಒಳಗಡೆಯಿಂದ ಜ್ಞಾನಿಯಾಗಿರಬೇಕು. ಅಂತಹ ಮುಕ್ತ ಸದಾ ಜಪಿ, ಒಳಗಡೆಯಿಂದ ಓ ನಮಃ ಶಿವಾಯ, ಓ ನಮಃ ನಾರಾಯಣ, ಯಾವುದಾದ್ರೂ ಓಂ ಅನ್ನೋ ಪದವನ್ನಾದರೂ ಅವ ಮನಸ್ಸಿನಲ್ಲಿ ಸ್ಮರಿಸ್ತಾ ಇರಬೇಕು. ಹಾಗೆ ಮಾಡುವುದರಿಂದ ಅವನೇ ದುಃಖ ನಿರ್ನಾಮಂ, ಎಂತಹ ದುಃಖ ಇದ್ರೂ ಕೂಡ ಪರಿಹಾರವಾಗುತ್ತದೆ. ಸಮಸ್ಯೆಗಳು ಬಂದಾಗ ಒಳಗಡೆಯಿಂದ ಭಗವಂತನನ್ನು ಸ್ಮರಿಸಬೇಕು. ಹೊರಗಡೆಯಿಂದ ಮಾತನಾಡಿ ಹರಟೆ ಹೊಡೆಯುವುದರಿಂದ ಪರಿಹಾರ ಆಗುವುದಿಲ್ಲ ದುಃಖ. ಮೌನ ಸಾಮ್ರಾಜ್ಯ ಸಾಧನಂ, ಇಡೀ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಮೌನವೇ ಒಂದು ದೊಡ್ಡ ವರ. ಮಾತನಾಡಿ ಹೊಗಳುವುದರಿಂದ ಯಾವುದೇ ರೀತಿಯ ಅಭಿವೃದ್ಧಿ ಸಾಧ್ಯವಿಲ್ಲ. ಮೌನದಿಂದಲೇ ಇಡೀ ಸಾಮ್ರಾಜ್ಯವನ್ನು ಸಾಧಿಸಬಹುದು. ಆದ್ದರಿಂದ
ಸಿದ್ಧರು ಸಾಧ್ಯರು ಋಷಿಮುನಿಗಳು ಜನರ ಮಧ್ಯೆ ಬಿಟ್ಟು ಹಿಮಾಲಯದ ಕಡೆ ಏಕೆ ಹೋಗುತ್ತಾರೆ ಎಂದರೆ ಅಲ್ಲಿ ಜನಸಂಪರ್ಕ ಇಲ್ಲದೆ ಬದುಕಬಹುದು ಎಂಬ ಕಾರಣಕ್ಕೆ, ಮತ್ತೆ ಮೌನವಾಗಿರುವ ಉದ್ದೇಶದಿಂದ. ಅರಣ್ಯೇ ಸ್ಥಿತ ಜಂತೂನಾಂ ಸರ್ವಂ ಖಾದಂತಿ ಮಾನವ ತದಂತೆ ವೃಕ್ಷನಾಶಾಯ ಸಮೂಲಂ ಗಣಿನಾಶನಂ. ಫಸ್ಟ್ ಮ್ಯಾನ್ will eat the animals in the forest, then cut the trees, then cut the hills, apes, and take out the mud, sand, and then mining activities. Ultimately, they ruin the nature for his greed. ಅರಣ್ಯ ಸ್ಥಿತ ಜಂತು ನಾವು ಆಡು ಬದುಕನ್ನು ಹೆಂಗೋ ಸಾಯ್ತೀವಪ್ಪ ಅಂತ ಬದುಕೊಂಡಿರ್ತೀವಿ ಅಂತ ಇದ್ದಂತಹ ಪ್ರಾಣಿಗಳನ್ನೆಲ್ಲ ಪಕ್ಷಿ ಪ್ರಾಣಿ ಕ್ರಿಮಿ ಕೀಟ ಪ್ರತಿಯೊಂದನ್ನು ತಿಂದು ತೇಗ್ತಾನೆ ಮನುಷ್ಯ. ಸರ್ವಂ ಖಾದಂತಿ ಮಾನವ, ಮನುಷ್ಯ ಯಾವ ಪ್ರಾಣಿಯನ್ನು ಬಿಡದೆ ತಿನ್ನುತ್ತಾನೆ. ತಿನ್ನಬಾರದು ಎಂದು ನಿಯಮ ಇರುವುದರಿಂದ ತಿನ್ನುವುದಿಲ್ಲವೇ ವಿನಃ ಇಲ್ಲದಿದ್ದರೆ ಎಲ್ಲ ಪ್ರಾಣಿಗಳನ್ನು ತಿಂದು ತೇಗಿ ಬಿಡುತ್ತಿದ್ದ. ತದಂತೆ ಪ್ರಾಣಿಗಳು ಕಾಡಲ್ಲಿ ಇಲ್ಲ ಅಂತಂದಾಗ ಅಂತೆ ಎಲ್ಲ ಮರಗಳನ್ನು ಮಾರಿನ ಲಾಭ ಮಾಡಿಕೊಂಡು ವೃಕ್ಷ ನಾಶನ ಮಾಡುತ್ತಾನೆ. ಇನ್ನು ಮರಗಳೆಲ್ಲ ಖಾಲಿ ಆದ್ಮೇಲೆ ಮಣ್ಣನ್ನು ಮಾಡಿಕೊಳ್ಳುತ್ತಾನೆ, ಮರಳನ್ನು ಮಾಡಿಕೊಳ್ಳುತ್ತಾನೆ. ಸಮೂಲಂ ಗಣಿನಾಶನ, ಎಲ್ಲ ಗಣಿ ರೂಪದಲ್ಲಿ ಕಲ್ಲು ಮಣ್ಣು ಮೈನಿಂಗು, ಗಣಿಗಳ ರೂಪದಲ್ಲಿ ಚಿನ್ನ ಬೆಳ್ಳಿ ಎಲ್ಲ ತೆಗೆದು ಇಡೀ ಭೂಮಿಯನ್ನ ನಾಶ ಮಾಡಿಬಿಡುತ್ತಾನೆ. ಇದು ಅವನ ದುರಾಸೆಯ ಪರಿಣಾಮ. ಸಕಲಂ ಪ್ರಾಣಿನ ನಾಶಾಯ ವಿಕೃತಂ ವೃಕ್ಷನಾಶನಂ ಸ್ಥಾವರಂ ಜಂಗಮಂ ನಾಶಂ ಕೇವಲಂ ಸ್ವಾರ್ಥ ಸಾಧನ. We kill all the animals, cut the trees, hills, forest, water, sand, fluids, etc. Everything we use due to the greed. ಸಕಲಂ ಪ್ರಾಣಿನಾಶಾಯ, ಎಲ್ಲಾ ರೀತಿಯ ಪ್ರಾಣಿಗಳನ್ನು ನಾಶ ಮಾಡಿ, ವಿಕೃತಂ ವೃಕ್ಷನಾಶನಂ, ಎಲ್ಲಾ ರೀತಿಯ ಮರಗಳನ್ನು ನಾಶ ಮಾಡಿ, ಸ್ಥಾವರಂ ಜಂಗಮಂ, ಓಡಾಡೋರನ್ನು ತಿಂದು ನಿಂತಿರೋರನ್ನು ತಿಂದು ಎಲ್ಲ ನಾಶನ ಮಾಡಿಬಿಡುತ್ತಾನೆ. ಎಲ್ಲ ಕೇವಲ ಯಾಕೆ? ಕೇವಲ ಸ್ವಾರ್ಥ ಸಾಧನ, ಬೇಕು 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 ಎಂಬ ದುರಾಸೆಯಿಂದ ಎಲ್ಲಾ ರೀತಿಯ ಸೌಕರ್ಯವನ್ನು ಪಡೆದು ಎಲ್ಲವನ್ನು ನಾಶ ಮಾಡಿಬಿಡುತ್ತಾನೆ. ಮಾನವನ ಒಳ್ಳೆಯದ ಕೆಟ್ಟದ ಅಂತ ನಡೀತಾ ಇದೆ. ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇ ಅತ್ರ ನೀತಿ ಬೋಧಕಾಃ ಏಕಾರ್ಥಾಯ ಸದಾಗಮ್ಯ ದುರುಪದೇಶಿ ಸದಾಲಸಿ. Many people will watch a work done by a hard worker and guide like anything to him. They are all good in criticizing and not for dedication. ಯಾರಾದ್ರೂ ಒಬ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ರೆ, ರೋಡಲ್ಲಿ ಕಸ ಕೊಡ್ತಾ ಇದ್ರೆ 100 ಜನ ಬಂದು ನಿಂತ್ಕೊಂಡು ನೋಡ್ತಾರೆ ಬಿಟ್ರೆ, ಅನಂತ ಪ್ರೇಕ್ಷಕ ಸರ್ವೇ ಕಾರ್ಯೇತರ ನೀತಿ ಬೋಧಕ ಹಂಗ್ ಮಾಡಿ ಹಿಂಗ್ ಮಾಡೋದು ಹೇಳ್ತಾರೆ ಬಿಟ್ರೆ ತಾನು ಸಹಾಯ ಮಾಡ್ಬೇಕು ಅಂತ ಯಾರು ಮುಂದೆ ಬರೋದಿಲ್ಲ. ಅಥವಾ ಏನಾದ್ರು ಕೆಲಸ ಕಷ್ಟಪಟ್ಟು ಕೆಲಸ ಮಾಡ್ತಿರೋ, ಒಂದು ಸದ್ಯದಿಂದ ಕೆಲಸ ಮಾಡ್ತಿರೋ, ಏನಾದ್ರು ಸಣ್ಣ ತಪ್ಪು ಮಾಡಿದ್ರೆ ಅದನ್ನ ಟೀಕಾರ್ಥಾಯ ಸದಾಗಮ್ಯ, ತಪ್ಪು ಹಾಗೆ ಹೀಗೆ ತಪ್ಪುಗಳನ್ನ ಹೇಳೋರು ಬಿಟ್ರೆ ದುರುಪದೇಶಿ ಸದಾರಸಿ. ಯಾರು ಈ ತರ ದುರುಪದೇಶ ಮಾಡ್ತಾ ಇರ್ತಾರೋ ಅವರೇ ಮೊದಲು ಶುದ್ಧ ಸೋಂಬೇರಿಗಳು. ಅನಂತಕಾಲೇ ನಿರಂತರಾಯ ಪಾತಂತ್ರಕಾರಿ ಸದಾ ವಿನಾಶಿ ಪುನಃ ನವೀನೇ ಆವಿರ್ಭವಂತಿ ದುರಂತ ಮದೃಷ್ಟ ಅನಿಷ್ಟ ಜನ್ಮ. Some people criticize others always. After a long time, they kill the interest of the soft nature people. They take new birth frequently, unfortunately, to trouble the good person. ಅನಂತಕಾಲೇ ನಿರಂತರಾಯು, ಅನೇಕ ವರ್ಷಗಳ ಕಾಲ ನಿರಂತರವಾಗಿ ಖುಷಿಯಾಗಿ ತಿಂದು ಉಂಡು ಮಜಾ ಮಾಡ್ಕೊಂಡಿರ್ತಾರೆ. ಪರತಂತ್ರಕಾರಿ ಸದಾ ವಿನಾಶಿ, ಬೇರೆಯವರ ಆಶ್ರಯದಲ್ಲೇ ಬದುಕಿರ್ತಾರೆ,
ಒಳ್ಳೆಯವರನ್ನ ನಾಶ ಮಾಡ್ತಾ ಇರ್ತಾರೆ. ಹೇಗಾದರೂ ಮಾಡಿ ತಾನು ಸುಖವಾಗಿರ್ಬೇಕು ಅಂತ ಯಾರನ್ನ ಯಾರು ಬೇಕಾದ್ರೂ ಕೊಲೆ ಮಾಡಕ್ಕೆ ರೆಡಿ ಇರ್ತಾರೆ. ಅವರು ಅನಂತ ಕಾಲ ನಿರಂತರ ಆಯುಸ್ಸು ಚೆನ್ನಾಗಿದ್ದು ನಿರಂತರವಾಗಿ ಅನಂತ ಕಾಲ ಬಾಳ್ತಾ ಇರ್ತಾರೆ. ಮುಗಿಸ್ಕೊಂಡು ಹೋದ್ರಂದ್ರೆ ಪುನಃ ನಾವೇನೇ ಆಗಬೇಕು ಅಂತೀವಿ, ಮತ್ತೆ ಪುನಃ ಅವರೇ ಹುಟ್ಟಿಕೊಳ್ತಾರೆ. ದುರಂತ ಅದೃಷ್ಟ ಅನಿಷ್ಟ ಜನ್ಮ, ಅನಿಷ್ಟ ಜನ್ಮದವರ ಅದೃಷ್ಟವೇ ಈ ಕಾಲದ ಮಹಿಮೆ ಕಾಲ. ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನ ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.